understand your problem, but you need to have some sort of patience. If it's not patience, some sort of forbearance, you need to have. You need to develop all these things. I am trying to convey you some very valuable knowledge. I am not simply chatting here. I am trying to convey you some knowledge, useful knowledge, very much useful for your future life. 100 times more useful than the subjects that you study in your classroom. Delhi in the phone ಬರ್ತಾ ಇದೆ, re-election declare ಮಾಡು. ಈ DC ಬಹಳ ಸೆನ್ಸಿಬಲ್ DC, ಬಹಳ ಪ್ರಜ್ಞಾವಂತ. ಎಲ್ಲರೂ ಹಾಗಿದ್ದಾರೆ ಅಂತ ಹೇಳೋದಾಗಲ್ಲ. ಸರಿ, ಯೋಚನೆ ಮಾಡಿದ್ರು, ಏನ್ ಮಾಡೋದಪ್ಪ? ನೇರವಾಗಿ ಕಾಲು ತಗೊಂಡು ಮನೆಗೆ ಬಂದು ಹೆಂಡತಿ ಹೇಳಿದ್ರು, ಒಂದು ಕಪ್ ಕಾಫಿ ತಗೊಂಡ, ನಿನ್ನ ಜೊತೆ ಮಾತಾಡಬೇಕು. ಹೆಂಡತಿ ಕಾಫಿ ತಗೊಂಡು, ಇಂದಿರಾ ಗಾಂಧಿ ಎಲೆಕ್ಷನ್ ಸೋತಿದ್ದಾಳೆ ಅಂತ ನಾನು ಡಿಕ್ಲೇರ್ ಮಾಡಬೇಕು. ಡಿಕ್ಲೇರ್ ಮಾಡಿದ್ರೆ ನೌಕರಿ ಹೋಗುತ್ತೆ, ಮಾಡಲಿಲ್ಲ ಅಂದರೆ ನನ್ನ ಕರ್ತವ್ಯಕ್ಕೆ ದ್ರೋಹ ಮಾಡಿದಾಗುತ್ತೆ. ನನಗೆ ಪ್ರೆಷರ್ ಬರ್ತಾ ಇದೆ, ಮಾಡಬೇಡ, ಸೋತಿದ್ದಾಳೆ ಅಂತ ಹೇಳಬೇಡ, ರಿಎಲೆಕ್ಷನ್ ಅಂತ ಹೇಳಿ ಪ್ರೆಷರ್ ಬರ್ತಾ ಇದೆ, ಏನ್ ಮಾಡಬೇಕು? ಇದರ ಹುಡುಗಿರೆಲ್ಲ ಒಂದು ಪ್ರಶ್ನೆ ಹಾಕ್ಬೇಡಿ. ಆ ಜಾಗದಲ್ಲಿ ನೀವಿದ್ದಿದ್ರೆ ನೀವೇನು ಹೇಳ್ತಿದ್ರಿ? ನಾಳೆ ನೀವು ಮದುವೆ ಮಾಡಿಕೊಂಡು ನಾಳೆ ನಿಮ್ಮ ಯಜಮಾನ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನಕ್ಕೆ ಬಂದಾಗ ಇದ್ಯಾವುದೋ ಒಂದು ರೀತಿಯಲ್ಲಿ ಈ ತರ ಡಿಸಿಷನ್ಸ್ ತಗೊಳ್ಳೋ ಸಂದರ್ಭ ಬರುತ್ತೆ. ದಿಸ್ ಇಸ್ ವೇ ಯುವರ್ ರಿಯಲ್ ಎಜುಕೇಶನ್ ಕಮ್ಸ್ ಟು ಬಿ ಟೆಸ್ಟೆಡ್. ನಿಮ್ಮ ರಿಯಲ್ ಎಜುಕೇಶನ್ ಯಾವ ಮಟ್ಟದ್ದು? ಇಂಥ ಸಂದರ್ಭಗಳಲ್ಲೇ ರಾಮ ಕಾಡಿಗೆ ಹೋಗ್ಬೇಕು ಅಂತಂದಾಗ ಸೀತೆ ಹೋಗ್ಬೇಕಾದ ಅವಶ್ಯಕತೆ ಏನೂ ಇಲ್ಲ. ಬಟ್ ಯೋಚನೆ ಮಾಡಿದ್ರು, ಗಂಡನ ಸುಖದಲ್ಲಿ ಮಾತ್ರ ನಾನು ಶೇರ್ ತಗೊಳ್ಳೋದಲ್ಲ, ಅವನ ದುಃಖದಲ್ಲೂ ಶೇರ್ ತಗೋಬೇಕು. ಅವನ ಸುಖ ಕಾಲದಲ್ಲ, ಕಷ್ಟ ಕಾಲದಲ್ಲಿ ಇನ್ನೂ ಜಾಸ್ತಿ ಅವನ ಜೊತೆ ಇರಬೇಕು. ಅದು ನನ್ನ ಧರ್ಮ. ಕಷ್ಟ ಕಾಲದಲ್ಲಿ ಇನ್ನೂ ಜಾಸ್ತಿ ಇರಬೇಕು ನನ್ನ ಗಂಡನ ಜೊತೆ. ಯಾಕೆ? ನನ್ನ ಗಂಡ ಬಹಳ ಅದ್ಭುತ ವ್ಯಕ್ತಿ. ಜೀವಮಾನದಲ್ಲಿ ಒಬ್ಬರಿಗೂ ತೊಂದರೆ ಕೊಟ್ಟವನಲ್ಲ, ಅಪ್ಪಿ ತಪ್ಪಿ ಇನ್ನೊಬ್ಬರಿಗೆ ತೊಂದರೆ ಮಾಡುವುದಲ್ಲ. ಅವನು ತಪ್ಪೇ ಇಲ್ಲ, ಅವನು ಏನ್ ತಪ್ಪಿಲ್ಲ ಅಂತ ಗಾಡಿಗೆ ಹೊರಟಿದ್ದಾನೆ. ಯಾವ ತಪ್ಪು ಮಾಡಿದವನು ಗಾಡಿಗೆ ಹೋಗ್ತಾ ಇದ್ದಾನೆ. ಇಂಥ ಕಾಲದಲ್ಲಿ ಅವನ ಜೊತೆ ನಾನಿಲ್ಲ ಅಂದ್ರೆ ನಾನು ಒಬ್ಬ ಹುಡುಗಿನ, ನಾನು ಅವನ ಹೆಂಡ್ತಿನ ಹೋಗೇ ನಿಲ್ಬೇಕು. ಹಠ ಮಾಡಿ, ರಾಮ ಬೇಡ ಅಂದ್ರು ಹಠ ಮಾಡಬಹುದು. ಅದು ಪತ್ನಿ ಧರ್ಮ, ಸತಿ ಧರ್ಮ. ಅತ್ತೆ ಮಹರ್ಷಿಯ ಹೆಂಡತಿ ಅನಸೂಯಾದೇವಿ ಸೀತೆಯನ್ನ ಮುದ್ದಾಡ್ಬಿಟ್ಲು. ಎಷ್ಟು ಗ್ರೇಟ್ ಇದೆಯಾ ಸೀತಾದೇವಿ. ಕಷ್ಟಕಾಲದಲ್ಲಿ ಪತಿ ಕೈ ಬಿಟ್ಟಿರ್ತಾರೆ ಎಷ್ಟು ಜನ ಪತ್ನಿಯರು. ನೀನು ಹಂಗೆ ಮಾಡಲಿ, ಎಷ್ಟು ಗ್ರೇಟ್ ಇದೆ. ಇದೆಲ್ಲ ತಿಳ್ಕೊಂಡು ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್. ಇದೊಂದು ಎಜುಕೇಶನ್ ಟೆಕ್ಸ್ಟ್ ಬುಕ್ ಅಲ್ಲಿ ಟೀಚ್ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ತಾಯಿಯಾದವರು, ತಂದೆಯಾದವರು 3 ವರ್ಷದ ಹುಡುಗರಿಂದ 8ನೇ ವಯಸ್ಸಿನ ಹುಡುಗನವರೆಗೆ ಸೀತೆ ಎಕ್ಸಾಂಪಲ್ ಹೇಳಬೇಕು. ಸೀತೆ ನಮಗೆ ಆದರ್ಶ, ರಾಮ ನಮಗೆ ಆದರ್ಶ. ನಾಳೆ ನಮ್ಮ ಜೀವನದಲ್ಲಿ ಒಂದು ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದ್ರೆ, ಈ ಜಾಗದಲ್ಲಿ ರಾಮ ಇದ್ದರೆ ಏನ್ ಮಾಡ್ತಿದ್ದ, ವಿವೇಕಾನಂದರು ಏನ್ ಮಾಡ್ತಿದ್ರು, ಶಾರದಾ ಮಾತೆ ಏನ್ ಮಾಡ್ತಿದ್ರು, ಯೋಚನೆ ಮಾಡಬೇಕು ಅಂತ ಪುಟ್ಟ ಮಕ್ಕಳಿಗೆ ಸಣ್ಣ ವಯಸ್ಸನ್ನ ಹೇಳಬೇಕು. ಅದು ಕಥೆಗಳನ್ನು ಆನಂದಿಸುವ ಕಾಲ 3ನೇ ವಯಸ್ಸಿನಿಂದ 8ನೇ ವಯಸ್ಸು. ಕಥೆಗಳಲ್ಲಿ ಪ್ರಾಣ. ಆ ಟೈಮ್ನಲ್ಲೇ ಮಾನವ ಎಜುಕೇಶನ್ ಕೊಡಬೇಕು ಮಕ್ಕಳಿಗೆ. ಬಾಬಾ ಬ್ಲ್ಯಾಕ್ ಶೀಪ್ ಮತ್ತೊಂದು ಆಮೇಲೆ ಹೇಳ್ಕೊಡೋಣ. ಕುರಿ ಕತೆ, ಕುರಿ ಹಾಡು ಆಮೇಲೆ ಹೇಳೋಣ. ಮೊದಲು ಸಿಂಹ ಮಾಡಿ ಮಕ್ಕಳನ್ನ, ಆಮೇಲೆ ಕುರಿಗಳ ಪರಿಚಯ ಮಾಡೋಣ. ಮೊದಲೇ ಕುರಿಗಳ ಪರಿಚಯ ಮಾಡಿಬಿಟ್ಟು ಕುರಿಗಳೇ ಆಗ್ತಿದ್ದಾರೆ. ಈಗ DC ಹೆಂಡತಿ ಕಾಫಿ ತಂದು ಹೇಳಿದ ಗಂಡ, ಹೀಗಾಗಿದೆ, ನೌಕರಿ ಕಟ್ಕೊಡ್ತೀನಿ, ನಾನು ಸತ್ಯಕ್ಕೆ ಕಟ್ಟಿಬಿಡು, ನೌಕರಿ ಕಟ್ಕೊಂಡು ಇಲ್ಲ ನೌಕರಿ ಇಟ್ಕೊಂಡು ದ್ರೋಹ ಮಾಡಿಬಿಡು. ಹೆಂಡತಿ ಹೇಳ್ತಾಳೆ, ದ್ರೋಹ ಮಾಡಬೇಡಿ, ನೌಕರಿ ಹೋಗ್ಲಿ, ನಿಮ್ಮ ಕರ್ತವ್ಯಕ್ಕೆ ನೀವು ದ್ರೋಹ ಮಾಡಬೇಡಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ದುಡಿತೀನಿ, ಇಬ್ಬರು ಸೇರಿ ನಮ್ಮ ಮಕ್ಕಳನ್ನ ಬೆಳೆಸೋಣ. ನಾನು ನೌಕರಿ ಮಾಡ್ತೀನಿ, ನೀವು ಮಾಡಿ, ನಿಮ್ಮ ಕರ್ತವ್ಯ ನೀವು ಮಾಡಿ. ಈ ಧೈರ್ಯ ಬಂದಿದೆ. DC ತನ್ನ ಆಫೀಸಿಗೆ ಬಂದ, BBC ಇನ್ಫಾರ್ಮೇಶನ್ ಕೊಟ್ಟ, ಇಂದಿರಾ ಗಾಂಧಿ ಸೋತಿದ್ದಾರೆ. BBC ಡಿಕ್ಲೇರ್ ಮಾಡಿದ್ರು, ಆಮೇಲೆ ಆಲ್ ಇಂಡಿಯಾ ಡಿಕ್ಲೇರ್ ಮಾಡಿದ್ರು.
ಇದು ಪರ್ಸನಾಲಿಟಿ, ಇದು ಎಜುಕೇಶನ್. ಕರ್ತವ್ಯ, ನನ್ನ ಕರ್ತವ್ಯ. ಫ್ಯಾಮಿಲಿ ಮುಖ್ಯ ಅಲ್ಲ, ಊಟ ಹೋಗುತ್ತೆ, ಊಟದ ಗತಿ ಏನು, ಮಕ್ಕಳ ಎಜುಕೇಶನ್ ಗತಿ ಏನು, ನಥಿಂಗ್ ಡೂಯಿಂಗ್. ಸತ್ಯವೇ ಮುಖ್ಯ, ಸತ್ಯ ಮುಖ್ಯ. ಪಾಂಡವರ ಕಥೆ, ಸತ್ಯ ಹರಿಶ್ಚಂದ್ರನ ಕಥೆ, ಶ್ರೀರಾಮನ ಕಥೆ, ರಾಮಕೃಷ್ಣನ ತಂದೆ ಸುಳ್ಳು ಹೇಳುವುದಕ್ಕೆ ನಿರಾಕರಿಸಿ ಇಡೀ ಆಸ್ತಿ ಕಳ್ಕೊಂಡ್ರು. ಸುಮ್ಮನೆ ಅಂತ ಮಹಾತ್ಮ ಹುಡ್ತಾನ ಹೊಟ್ಟೆದಲ್ಲಿ ಸುಳ್ಳು ಹೇಳುವುದಕ್ಕೆ, ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳುವುದಕ್ಕೆ ನಿರಾಕರಿಸಿ ದೊಡ್ಡ ಆಸ್ತಿ ಕಳ್ಕೊಂಡು ಬೀದಿಗೆ ಬಂದರು ರಾಮಕೃಷ್ಣನ ತಂದೆ. ಅದರ ಸುಳ್ಳು ಹೇಳಿದೆ. ಇದಕ್ಕೆಲ್ಲ ಏನಂತ ಕರೀತಾರೆ? ಇದಕ್ಕೆಲ್ಲ ಏನಂತ ಕರೀತಾರೆ ಗೊತ್ತೇನು? ಪರ್ಸನಾಲಿಟಿ. ಪರ್ಸನಾಲಿಟಿ ಇರಬೇಕು. ಇದಕ್ಕೆ ಇದು ಧೀರತನ, ಇದು ಧೀರತನ. ಆದ್ರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ನಾನು ಓದು ಶಾಸ್ತ್ರಗಳಿಗೆ ತಾಯಿ ಮಾತು ಕೊಟ್ಟಿದ್ದೀನಿ ಅಂತ ಗಂಗಾ ನದಿ ಈಜ್ಕೊಂಡು ಹೋದರು. ಬೋಟ್ ಹೋಗೋದಕ್ಕೆ ದುಡ್ಡಿಲ್ಲ. ವಿಶ್ವೇಶ್ವರಯ್ಯನವರು ಬೀದಿ ಬೆಳಕಿನಲ್ಲಿ ಓದಿ ಅಷ್ಟು ಕಷ್ಟಪಟ್ಟು ಓದಿದರು. ಜೀವಮಾನದಲ್ಲಿ ನಮ್ಮ ತಾಯಿಗೆ ಹೇಳಿದ್ರು, ನಮ್ಮ ಜಾತಿಯನ್ನು ಯಾರು ಕರ್ಕೊಂಡು ಬೇಡ, ಮೆರಿಟ್ಗೆ ಮಾತ್ರ ನಾನು ಯಾವಾಗಲೂ ಗಮನ ಕೊಡ್ತೇನೆ, ಜಾತಿಗೆ ಬೆಲೆ ಕೊಡೋದಿಲ್ಲ, ಮೆರಿಟ್ ಸ್ಟೂಡೆಂಟ್ ಮಾತ್ರ ನಾನು ನೌಕರಿ ಕೊಡೋದು. ನನ್ನ ಜಾತಿಯನ್ನು ಒಬ್ಬರಿಗೆ ಯಾರನ್ನ ಕರ್ಕೊಂಡು ಬಂದ್ರೆ ಮೈಸೂರು ದಿವಾನ್ಗೆ ನಾನು ಒಪ್ಪಿಕೊಡಲ್ಲ, ತಾಯಿಗಳಿಂದ ಭಾಷೆಗಳು. ಇವರಿಗೆಲ್ಲ ನಮ್ಮ ಮಕ್ಕಳಿಗೆ ಸ್ಕೂಲ್ನಲ್ಲಿ ಫೋಟೋ ಹಾಕ್ತೇವೆ, ರಾಮನಿಗೆ ದೇವಸ್ಥಾನ ಕಟ್ತೀವಿ, ಜೈ ಶ್ರೀರಾಮ ಕೂಗ್ತೀವಿ. ಆದ್ರೆ ರಾಮನ ಗುಣಗಳು ನಮ್ಮಲ್ಲಿ ಎಷ್ಟು ಬಂದವು? ಯಾವ ತಪ್ಪಿಗಾಗಿ ನಾವು ವನವಾಸಕ್ಕೆ ಹೋದ? ಒಂದು ತಪ್ಪು ಇಲ್ಲ. ಆದರೂ ಹೋದ. ಯಾಕೆ? ಅಪ್ಪ ಹೇಳ್ತಾ ಇದ್ದಾನೆ, ಅಪ್ಪನ ಮರ್ಯಾದೆ ಉಳಿಸ್ಬೇಕಾದ್ರೆ. ಅಪ್ಪನ ಮರ್ಯಾದೆ ಉಳಿಸೋದಕ್ಕೆ ನೀನ್ಯಾಕೆ ಕಷ್ಟಪಡ್ತೀಯಾ? ಹೌದು, ಅಪ್ಪ ಅಮ್ಮನ ಮರ್ಯಾದೆ ಉಳಿಸ್ಬೇಕಾದ್ರು, ಪ್ರಾಣ ಕೊಟ್ಟು ಅಪ್ಪ ಅಮ್ಮನ ಮರ್ಯಾದೆ ಉಳಿಸ್ಬೇಕಾದ್ರು ಮಕ್ಕಳ ಕರ್ತವ್ಯ. ಇವತ್ತು ಆ ಜಿಹಾದ್, ಈ ಜಿಹಾದ್, ಅಪ್ಪ ಅಮ್ಮನ ಮರ್ಯಾದೆ ಬೀದಿಬಾರದು. ಹೋಗ್ಲಿ, ಅಪ್ಪ ಅಮ್ಮನ ಮರ್ಯಾದೆ ಹಾಕಿ ಹೋಗ್ಲಿ. ನನಗೆ ಬೇಕಾದ ಹುಡುಗ ಸತಿ ಮನೆಯು ಅಪ್ಪ ಅಮ್ಮ ಹೇಳೋದು ಸಾಧ್ಯ. ಇದು ಇಂಡಿಯಾ, ಇದ ಇಂಡಿಯಾ, ಇದ ಇಂಡಿಯಾ. ಅಪ್ಪ ಅಮ್ಮನ ಶತ್ರುಗಳ ಮಗುವಾಗಿದ್ದಾಗ ದಿನಕ್ಕೆ 50 ಸಲ ನಿನ್ನ ಮಲಮೂತ್ರಗಳ ಮೇಲೆ ಹಾಕೊಂಡಿರೋದು. ದಿನಕ್ಕೆ 50 ಸಲ ಅಮ್ಮನ ಮೇಲೆ ಮೂತ್ರ ಮಾಡಿದೀಯಾ, 20 ಸಲ ಮಲ ಮಾಡಿದೀಯಾ. ನಿನಗೆ ಹೊಡೆಯಲಿಲ್ಲ ಅವಳು, ನಿನಗೆ ಬೈಲಿಲ್ಲ ಅವಳು, ನೀನು ಮೂತ್ರ ಮಾಡಿದ್ರೆ ಮುದ್ದಾಡಿದ್ರು ನಿನಗೆ. ಇವತ್ತು ಅಮ್ಮ ಹಾಕೊಳ್ಳಿ, ನನಗೆ ಬೇಕಾದವನ್ನೇ ಬೇಕು. ಇದು ಎಜುಕೇಶನ್ ಅಂತಲೇ. ಸೀತೆ ಯಾವ ದೇಶ ಹುಟ್ಟಿದವಳು, ರಾಮ ಯಾವ ದೇಶ ಹುಟ್ಟಿದವನು. ಜೈ ಶ್ರೀರಾಮ ಕೂಗಬಲ್ಲ, ಕೂಗಿ ತಪ್ಪಿಲ್ಲ. ಆದ್ರೆ ಅದು 10 ಪಟ್ಟ ಜವಾಬ್ದಾರಿ ಅವನ ಹಾಕಿ ನಾನು ಬದುಕಬೇಕಲ್ಲ. ಇವತ್ತು ಇಂಡಿಯಾಗೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ನಾಲೆಡ್ಜ್ ಕೊರತೆ ಇಲ್ಲ, ಮನುಷ್ಯತ್ವದ ಕೊರತೆ ಇದೆ. ಸಾಯಂಕಾಲ ಕೆಲಸ ಹಿಟ್ಟಿದ್ದಾರೆ, ಪ್ರಾಣ ಹೋಗೋದು ಅದನ್ನು ಮಾಡಿ ಮನೆಗೆ ಹೋಗೋಣ. ಸರ್, ರಾತ್ರಿ 2 ಗಂಟೆ ಕೆಲಸ ಮುಗಿಯೋದಕ್ಕೆ ಅದು ನನ್ನ ಮೇಲೆ ಭರವಸೆ ಇಟ್ಟಿದ್ದೀವಿ, ಕೆಲಸ ಹೇಳಿದ್ರಿ, ಮಾಡಿ ಬಂದಿದ್ದೀವಿ, ಬಾಂಬೆಯಿಂದ ಹೇಳಿದ್ರೆ ಇದೇ ಸಾಯಂಕಾಲ ಬಾಂಬೆಯಿಂದ ಫುಲ್ ಡೇ ಲೀವ್ ಕೊಡ್ತಾರೆ. ಮನುಷ್ಯನಾಗೇ ಗೆಲ್ಲಬೇಕಾದ ಜೀವನದಲ್ಲಿ ಬದುಕಬೇಕಾದ್ದು, ಧೀರನಾಗಬೇಕಾದ್ದು. ಹೀಗೆ ಕತ್ತಿ ತಗೊಂಡು ಯಾರನ್ನ ಸಾಯಿಸು, ಯಾರನ್ನ ಮನೆ ಹೊಡೆದು ಹಾಕು, ಇನ್ನೇನೋ ಹೊಡೆದು ಹಾಕು, ಇದು ಧೀರತನ, ಮೃಗತ್ವ. ಅದು ಮೃಗ, ಅದು ಧೀರ. ಧೀರತನ, ಮೃಗತ್ವ ಬೇರೆ, ಧೀರತನ ಬೇರೆ. ಸಿ ವಿ ರಾಮನ್ ಜೂನಿಯರ್ ಸೈಂಟಿಸ್ಟ್ಗಳಿಗೆ ಅಂತ ಇಂಟರ್ವ್ಯೂ ಕರೀತಾರೆ. ಒಬ್ಬ ಹುಡುಗ ಬರ್ತಾನೆ, ಅವನನ್ನು ಸೆಲೆಕ್ಟ್ ಮಾಡಲ್ಲ. MSc ಪಾಸ್ ಮಾಡಿರ್ತಾನೆ, ಫಸ್ಟ್ ಕ್ಲಾಸ್ ತಗೊಂಡಿರ್ತಾನೆ, ಆದ್ರೆ ಇಂಟರ್ವ್ಯೂ ಚೆನ್ನಾಗಿ ಮಾಡಲಿಲ್ಲ. ಇಲ್ಲಪ್ಪ, ನೀವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಕಳಿಸ್ಬಿಡ್ತಾರೆ. ಹಾಗಿದ್ರು ಹೊರಗಡೆ ಕಾರಿಡಾರ್ನಲ್ಲಿ ತಿರುಗ್ತಾ ಇರ್ತಾನೆ ಆ ಹುಡುಗ. ಶತಪಥ ವಾಸ್ ಫೇಸಿಂಗ್ ಅಪ್ ಅಂಡ್ ಡೌನ್. ರಾಮನ್ ಒಳಗಡೆ ರೂಮ್ನಲ್ಲಿ ಇನ್ನೊಬ್ಬ ಹುಡುಗರಿಗೆ ಇಂಟರ್ವ್ಯೂ ಮಾಡ್ತಿರ್ತಾರೆ. ಯಾಕೆ ಒಂದು 10 ಜನ ಬಂದಿರ್ತಾರೆ, ನೋಡ್ತಾರೆ. ಕಿಟಕಿನಲ್ಲಿ ಆ ಹುಡುಗ ಶತಪಥ ತಿರುಗ್ತಾ ಇರೋದು ನೋಡ್ತಾರೆ. ಒಳಗೆ ಕರೀತಾರೆ, ಕೇಳ್ತಾರೆ, ಡಿಡ್ ಐ ನಾಟ್ ಟೆಲ್ ಯು ಯು ಆರ್ ನಾಟ್ ಸೆಲೆಕ್ಟೆಡ್? ವೈ ಆರ್ ಯು ಸ್ಟಿಲ್ ಸ್ಪೀಕಿಂಗ್ ಅರೌಂಡ್, pacing up and down in the corridor? Do you think you are causing some nuisance to me? I am seriously interviewing other boys.
You are disturbing me. Please go away. Go back to your home. ರಾಮನ್ ಹೇಳಿದ್ರು. ಆ MSc ಪಾಸ್ ಮಾಡಿದವ್ರಿಗೆ ಹೇಳ್ತಾರೆ, ಸರ್ ನನಗೆ ಗೊತ್ತು ನೀವು ಸೆಲೆಕ್ಟ್ ಮಾಡಿಲ್ಲ ನನಗೆ ಅಂತ, ಆದರೆ ಟ್ರಾವೆಲಿಂಗ್ ಅಲೋಯನ್ಸ್ ನೀವು ನನಗೆ 50 ರೂಪಾಯಿ ಕೊಟ್ಟಿದ್ದೀರಿ, ಆದರೆ ಮನೆಯಿಂದ ಬಂದು ಹೋಗೋದಕ್ಕೆ ನನಗೆ ಬೇಕಾಗಿರೋದು 20 ರೂಪಾಯಿ ಮಾತ್ರ. ಮನೆಯಿಂದ ಬಂದು ಹೋಗೋದಕ್ಕೆ ಬಸ್ ಚಾರ್ಜ್ಗೆ ಟ್ರಾವೆಲಿಂಗ್ ಅಲೋಯನ್ಸ್ ಅಂತಾರೆ. ನನಗೆ ಬೇಕಿದ್ದು 20 ರೂಪಾಯಿ ಮಾತ್ರ, ನೀವು 50 ರೂಪಾಯಿ ಕೊಟ್ಟಿದ್ದೀರಿ, ಇನ್ನು 30 ರೂಪಾಯಿ ಯಾರಿಗೆ ವಾಪಸ್ ಕೊಡಬೇಕು ಅಂತ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ. ಒಂದು ರೂಮ್ ತೆಗೆದಿಲ್ಲ, ಆಫೀಸ್ ತೆಗೆದಿಲ್ಲ. ಯಾಕೆ? ಅವತ್ತು ಸಂಡೇನೂ ಬಂದು ಕೆಲಸ ಮಾಡುವಂತ ದೇಶ ನಮ್ಮ ದೇಶ ಆಗಿಲ್ಲ. ಸಂಡೇ ಯಾರಿಗೆ ಕೊಡಬೇಕು ಈ 30 ರೂಪಾಯಿ? ನಾವು ತಗೊಂಡು ಹೋಗ್ಬಾರ್ದು ಮನೆಗೆ, ನನ್ನದಲ್ಲ. ಅವ್ರು ಕೊಟ್ಟರು ದುಡ್ಡು ಟ್ರಾವೆಲಿಂಗ್ ಅಲೋಯನ್ಸ್. ಟ್ರಾವೆಲಿಂಗ್ ಎಷ್ಟು ಬೇಕು ಅಷ್ಟು ದುಡ್ಡು ತಗೋಬೇಕು. There remains 30 rupees in excess with me, which I am not supposed to use, sir. ಅದು ಹೇಳಿಲ್ಲ, ನಾನು ಹೇಳ್ತಾ ಇದ್ದೆ. ನನಗೆ ಬೇಕಾದ 20 ರೂಪಾಯಿ, 30 ರೂಪಾಯಿ ಉಳಿದ್ಬಿಟ್ಟಿದೆ. ಯಾರ ನಿಮಗೆ ಕೊಡ್ಬೇಡ, will you please accept this 30 so that I can go away? ನಿಮಗೆ 30 ರೂಪಾಯಿ ಕೊಡ. ಒಂದು ಸಲ ರಾಮನ ಹುಡುಗರು ನೋಡಿದ್ರು, ಒಂದು ನಿಮಿಷ ನೋಡಿ ಹೇಳ್ತಾರೆ, I have selected you, report for duty from tomorrow. ಇದನ್ನು ನಾವು ಯಾರ ಮನೆ ಅಂತ ಹೇಳಿದ್ರೆ, ರಾಮನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರು ಈ ರೀತಿ ಹೇಳಿದ್ರು ಅಂದ್ರೆ ಮಠಾಧಿಪತಿಗಳನ್ನು ಸೇರಿಸಿಕೊಂಡು ಇದಕ್ಕೆ ಹೆಸರಿದ್ದಾರೆ ಅಂದ್ರೆ ಇದು ಮೂಢನಂಬಿಕೆ. ಹೆಸರಿಟ್ಟಿದ್ದಾರೆ, ಇದು ಮೂಢನಂಬಿಕೆ, ಇದು ಇಂಪ್ರಾಕ್ಟಿಕಲ್, ಓಬಿರಾಯಕಾಲದ್ದು. ಪುಣ್ಯಕ ರಾಮದೇವರನ್ನೇ ನಾನು ದೇವರು ಹೇಳುವ. ಯಾಕೆ? ಇದು ಅನ್ಸೈಂಟಿಫಿಕ್ ಅಂತ ಹೇಳೋಕ್ಕಾಗತ್ತೆ ಯಾರು ಇಲ್ಲ. ರಾಮನಿಗಿಂತ ಸಹಿಸುತ್ತದೆ. ರಾಮನ್ ಫಿಸಿಕ್ಸ್ ನಾಲೆಡ್ಜ್ ಮಾಡಿದ್ರೆ ಕೊಡಲಿಲ್ಲ. ಐ ಹ್ಯಾವ್ ಸೆಲೆಕ್ಟೆಡ್ ಯು, ರಿಪೋರ್ಟ್ ಫಾರ್ ಡ್ಯೂಟಿ ಫ್ರಮ್ ಟುಮಾರೋ ಅಂತ ರಾಮನ್ ಹೇಳಿ ಇನ್ನೊಂದು ವಾಕ್ಯ ಸೇರಿಸ್ತಾರೆ. ಅದು ಬಹಳ ಮುಖ್ಯ. ಆ ವಾಕ್ಯಕ್ಕೋಸ್ಕರ ಮಾತಾಡಿ ಇಷ್ಟೆಲ್ಲ ಎಕ್ಸಾಮ್ ಮಾಡಿರೋದು. ಆ ವಾಕ್ಯವನ್ನು ಪಾಲನೆ ಮಾಡಿ BBC-ಗೆ ಲೀಕ್ ಮಾಡಿದ್ದು. ಆ ವಾಕ್ಯವನ್ನು ಪಾಲನೆ ಮಾಡಿ ಶುದ್ಧವಾಗಿದ್ದ ಜಪ ಇವತ್ತು ಸೂಪರ್ ಪವರ್ ಆಗಿರೋದು. ಆ ವಾಕ್ಯವನ್ನು ಪಾಲನೆ ಮಾಡದೇ ಇರುವುದರಿಂದ ನಮ್ಮ ದೇಶ ಏನು ಡೆವಲಪಿಂಗ್ ಕಂಟ್ರಿ ಆಗಿರೋದು. ಏನು ಆ ವಾಕ್ಯ ಏನು ಹೇಳಿದ್ರು? ರಾಮನ್ ಹೇಳ್ತಾರೆ, ಎವ್ರಿ ಕಂಟ್ರಿ ನೀಡ್ಸ್ ಮೋರ್ ಆಫ್ ಆನೆಸ್ಟ್ ಮೆನ್ ದೆನ್ ಪೀಪಲ್ ದಟ್ ನೋ ಫಿಸಿಕ್ಸ್. ಯಾವುದೇ ದೇಶಕ್ಕೆ ಫಿಸಿಕ್ಸ್ ಗೊತ್ತಿರೋ ಹುಡುಗರಿಗಿಂತ ಹೆಚ್ಚಾಗಿ ಆನೆಸ್ಟಿ ಗೊತ್ತಿರೋ ಹುಡುಗ ಬೇಕಾಗಿದೆ. ಆದ್ದರಿಂದ ಎಲ್ಲ ಇಂಡಿಯಾ ಆವತ್ತೇ ಕೊಟ್ಟಿತ್ತು. ನಮ್ಮ ಹಳೆ ಕಾಲದ ಎಜುಕೇಶನ್ ಸಿಸ್ಟಮ್ ನೋಡಿದ್ರೆ ಅಲ್ಲಿ ಮೊದಲನೇದಾಗಿ ಅವರಿಗೆಲ್ಲ ಹೇಳ್ಕೊಡ್ತಾ ಇದ್ರು, ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯ ಪ್ರಮದ, ಮಾತೃದೇವೋ ಭವ, ಪಿತೃದೇವೋ ಭವ. ಸತ್ಯಂ ವದ, ಸತ್ಯವನ್ನೇ ಹೇಳು, ಸತ್ಯವನ್ನೇ ಹುಡುಕು. ಧರ್ಮಂ ಚರ, ಧರ್ಮದಲ್ಲಿ ನಿರಂತರ ನೆಲೆಸು, ಅಧರ್ಮಕ್ಕೆ ಕೈ ಹಾಕಬೇಡ. ಶಾರ್ಟ್ ಕಟ್ ಮೆಥಡ್ ಹೋಗಬೇಡ. ಯಾಕೆ? ಶಾರ್ಟ್ ಕಟ್ ವಿಲ್ ಕಟ್ ಯು ಶಾರ್ಟ್. ಇದು ಆಗಿನ ಕಾಲದ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಸ್ಟೂಡೆಂಟ್ಸ್ಗೆ. ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯ ಪ್ರಮದ, ನಿರಂತರ ಅಧ್ಯಯನದಲ್ಲಿ ತೊಡಗು. ಆಚಾರ್ಯಾಯ ಪ್ರಿಯಂ ಧರ್ಮಾಕೃತ್ಯಂ ಪ್ರಜಾತಂತಂ ಭಾವ್ಯವಚ್ಛೇದಿಸಿ ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ. ನಿನ್ನ ಸಬ್ಜೆಕ್ಟ್ ಬಗ್ಗೆ ನೀನು ಅಥಾರಿಟಿ ಆಗು. ಯಾವ ಸಭೆಯಲ್ಲಿ ನಿನ್ನ ಸಬ್ಜೆಕ್ಟ್ ಬಗ್ಗೆ ಯಾವ ರೀತಿಯಲ್ಲಿ ಬೇಕಾದ್ರೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಷ್ಟರ ಮಟ್ಟಿಗೆ ಮಾಸ್ಟರಿ ನಿನ್ನ ಸಬ್ಜೆಕ್ಟ್ ನ ಡೆವಲಪ್ ಮಾಡ್ಕೋ. ಏನಿದೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ರಾಮನ್ ಹೇಳ್ತಾರೆ, ಎನಿ ಕಂಟ್ರಿ ನೀಡ್ಸ್ ಮೋರ್ ಆಫ್ ಆನೆಸ್ಟ್ ಮೆನ್ ದ್ಯಾನ್ ಪೀಪಲ್ ದಟ್ ನೋ ಫಿಸಿಕ್ಸ್. ಇವತ್ತು ಫಿಸಿಕ್ಸ್ ಗೊತ್ತಿರೋ ನಮ್ಮ ಬಹಳ ಜನ ಇದ್ದಾರೆ. ಆವತ್ತು ಇಂಡಿಯಾಗೆ ಗೊತ್ತಿದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಇವತ್ತು ಗೊತ್ತಾಗ್ತಾ ಇದೆ.
ಸಾಫ್ಟ್ವೇರ್ ಇಂಜಿನಿಯರ್ಸ್, IIM ಮ್ಯಾನೇಜರ್ಸ್, CEOs, ನಮ್ಗೆ ಇದೆಲ್ಲ ಬೇಕಾಗಿರ್ತಕ್ಕಂಥದ್ದು ಕೇವಲ ಮೆಡಲಿಸ್ಟ್ಗಳಲ್ಲ, ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಟೋಟಲ್ ಕ್ವಾಲಿಟಿ ಪೀಪಲ್. TQP ಬೇಕಾಗಿದೆ, ಟೋಟಲ್ ಕ್ವಾಲಿಟಿ ಪೀಪಲ್ ಬೇಕಾಗಿದೆ. ಯಾರು ಟೋಟಲ್ ಕ್ವಾಲಿಟಿ ಪೀಪಲ್? ಪಂಚಶೀಲಗಳು ಉಳ್ಳವನು ಟೋಟಲ್ ಕ್ವಾಲಿಟಿ ಪೀಪಲ್. ದಿ ಕ್ವಾಲಿಟಿ ಆಫ್ ಎ ಮ್ಯಾನ್ ಈಸ್ ಕಂಪೋಸ್ಡ್ ಆಫ್ 5 ಎಬಿಲಿಟೀಸ್. ಯಾವುದ ಎಬಿಲಿಟಿ? ಮೊದಲನೇದು ಎಫಿಷಿಯನ್ಸಿ, ಕೆಲಸದಲ್ಲಿ ದಕ್ಷತೆ, ಕೊಟ್ಟ ಕೆಲಸ ಮಾಡೇ ಬಿಡ್ತಾನೆ, ಎಫಿಷಿಯನ್ಸಿ. ಎರಡನೇದು ರಿಲಯಬಿಲಿಟಿ, ನಂಬಿಕೆಗೆ ಅರ್ಹ, ನಂಬಿಕೆಗೆ ಅರ್ಹ. ರೆಸ್ಪಾನ್ಸಿಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಆನೆಸ್ಟಿ. ಈ 5 ಇದ್ರೆ ಪಂಚಶೀಲಗಳು. ಆನೆಸ್ಟಿ, ಫ್ಲೆಕ್ಸಿಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ರಿಲಯಬಿಲಿಟಿ, ಎಬಿಲಿಟಿ. ಇಷ್ಟೂ ಇರಬೇಕು, ಕೇವಲ ಮಾರ್ಕ್ಸ್ ಅಲ್ಲ, ಮಾರ್ಕ್ಸ್ ಅಲ್ಲ. ಕ್ವಾಲಿಟಿ ಇಸ್ ಈಕ್ವಲ್ ಟು ಎಫಿಷಿಯನ್ಸಿ ಅಥವಾ ಎಬಿಲಿಟಿ. ಎಫಿಷಿಯನ್ಸಿ, ರೆಸ್ಪಾನ್ಸಿಬಿಲಿಟಿ, ರಿಲಯಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಇದೆಲ್ಲ ಇದ್ರೆ ಅವರ ಟೋಟಲ್ ಕ್ವಾಲಿಟಿ. ಇವತ್ತು ನಮ್ಮ ಇಂಜಿನಿಯರ್ಸ್ ಅಲ್ಲಿ ಬಹಳ ಜನರಿಗಿಲ್ಲ, ಡಾಕ್ಟರ್ಸ್ ಅಲ್ಲಿ ಬಹಳ ಜನರಿಗೆಲ್ಲ ಇಲ್ಲ. ನಾರಾಯಣ ಮೂರ್ತಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮೊನ್ನೆ 10 ವರ್ಷ ಹಿಂದೆ. ಏನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ? 80% ಆಫ್ ಇಂಡಿಯನ್ ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯಬಲ್. 80% ಇಂಡಿಯನ್ ಇಂಜಿನಿಯರ್ಸ್ಗೆ ನೌಕರಿಗೆ ಅನರ್ಹರು. ಅವರಿಗೆ ಯಾವ ಜ್ಞಾನವೂ ಇಲ್ಲ. ಹೇಳ್ಕೊಡೋಣ ಅಂದ್ರೆ ಕಲಿಯುವುದಕ್ಕೆ ಅವರಿಗೆ ಈಗೋ ಇದೆ. ನಾನು BE ಇಷ್ಟು %, ನಾನು ಕಲಿಯೋದ 3 ಕಾಸು ಪ್ರಯೋಜನ ಇಲ್ಲ. ನಿನ್ನ ಪರ್ಸೆಂಟೇಜ್ 3 ಕಾಸು ಪ್ರಯೋಜನ ಇಲ್ಲ. ಇನ್ನೂ ಒಂದು ಮಾತು ಹೇಳಿದ್ರು ನಾರಾಯಣ ಮೂರ್ತಿ, ಪರ್ ಕ್ಯಾಪಿಟಾ ಈಗೋ ಈಸ್ ಹೈಯೆಸ್ಟ್ ಇನ್ ಇಂಡಿಯಾ. ಪರ್ ಕ್ಯಾಪಿಟಾ ಈಗೋ ಈಸ್ ಹೈಯೆಸ್ಟ್ ಇನ್ ಇಂಡಿಯಾ. ನಾರಾಯಣ ಮೂರ್ತಿ ಯೂಸ್ಲೆಸ್ ಅಲ್ಲ. IIT ಟಾಪರ್, IIT ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಕರ್ನಾಟಕಕ್ಕೆ ಟಾಪರ್. ಅವರಪ್ಪ ಬಡವ ಆದ್ದರಿಂದ ಮೆಡ್ರಾಸ್ IIT ಕಳಿಸಲಿಲ್ಲ. ಅವರಪ್ಪ ಮೈಸೂರಿನಲ್ಲಿ ಹೋಗಿ ಕಲಿಸ್ತೀನಿ, IIT ಕೆಲಸವನ್ನು ದುಡ್ಡಿಲ್ಲ ನನಗೆ ಅಂತಂದ್ರು. 10 ಜನ ಫ್ರೆಂಡ್ಸ್ ಹೋಗಿದ್ರು ಮೈಸೂರಿಂದ ಮೆಡ್ರಾಸ್ಗೆ. ಮೈಸೂರು ರೈಲ್ವೆ ಸ್ಟೇಷನ್ ನಲ್ಲಿ ಖುಷಿಯಾಗಿ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಆ ಫ್ರೆಂಡ್ಸ್ ಎಲ್ಲ ಕಳಿಸೋಣ ಅಂತ ಕುಳ್ಳ ನಾರಾಯಣ ಮೂರ್ತಿ ಬಂದಿದ್ರು ರೈಲ್ವೆ ಸ್ಟೇಷನ್. ಖುಷಿಯಾಗಿ ಅವರನ್ನ ಹೊರಟರು. ಅವರೆಲ್ಲ ರೈಲ್ವೆ ಹೋದ ಮೇಲೆ ಇಷ್ಟೊತ್ತು ಹೇಗೋ ಕಂಟ್ರೋಲ್ ಮಾಡ್ಕೊಂಡಿದ್ದ ಅಳು ಈಗ ತಡೆಯೋಕ್ಕಾಗದೆ ನಾರಾಯಣ ಮೂರ್ತಿ 1 ಗಂಟೆ ಬಿಕ್ಕಿ ಹತ್ತಬೇಕು. ಇವರೆಲ್ಲರಿಗೂ ಹೆಚ್ಚು ಮನಸ್ಸುಕೊಂಡವನ್ನ ನನಗೆ ಹೋಗಕ್ಕಾಗ್ತಿರೋದು, ಟಾಪರ್ ನಾನು, ನನಗೆ ಹೋಗಕ್ಕಾಗ್ತಿರೋದು. ನಿಮಗೂ ಅಂತ ಇಂಥ ಅಳು ಬರಬೇಕು, ಹೀಗೆ ಅಳು ಬರಬೇಕು. ಅಳೋದು ಇದಕ್ಕಾಗಿ ಅಳಬೇಕು, ಇಂಥ ಅಳು ಬರಬೇಕು. ಇಂಥ ಅಳುಗೆ ಬಡ ಅರ್ಥ ಇದೆ. ಕೇವಲ ಅದು ಸುಮ್ಮನೆ ಕೊಡಲಿಲ್ಲ, ಆರೋಗ್ಯ ದೃಷ್ಟಿ ಹಿಡಿದು ಪ್ರತಿಜ್ಞೆ ಮಾಡಿದ್ರು. ಮುಂದೆ ಒಂದು ದಿನ ನಾನು ಇಂಥ ಮನುಷ್ಯ ಆಗಬೇಕಲ್ಲ, ಈ IIT ಓದಿದ್ರು 1000 ಜನ ನನ್ನ ಕೈ ಕೆಳಗೆ ಕೆಲಸ ಮಾಡಬೇಕು. ಅದರಲ್ಲೂ ಅವ್ರು ಬಿಡಿ, ಅವ್ರ ಹೆಂಡತಿನ ಏನೇನೋ ಆಗ್ಬೇಕು. Today, Narayana Murthy is an ornament for India. He is a jewel, he is an ornament for India. Like our religion. These are all, remember, people sitting on the stage, they are all ornaments in their own way. ಮಾತಾಡಿದ್ರು ನಾವು ಡಿಪೆಂಡ್ ಆಗಿಂದ ಕೂರಿಸಿಲ್ಲ. ಸಾಧಕರು ನಾಳೆ ಲೈಫ್ನಲ್ಲಿ ನಾವು ಏನಾದರೂ ಸಾಕು ಅಂತ ನಿಮಗೆ ಅನಿಸ್ಬೇಕು ಅಂಥವ್ರು ಕೂರಿಸಿದ್ದಾರೆ. ಸ್ವಯಂ ಮಾತಾಜಿನೇ ಅವರು ಕೂಡ ಏನು 100 ಜನ ಹುಡುಗಿಯರ ಹಾಗೆ ಸಾಮಾನ್ಯರಂತೆ ಒಂದು ಮದುವೆ, ಒಂದು ಗಂಡ, 1-2 ಮಕ್ಕಳು, ಆ ಮಕ್ಕಳು ದಿನಕ್ಕೆ 4 ಸಲ ಸಿಂಬಳ ತೆಗಿ, ದಿನಕ್ಕೆ 2 ಸಲ ಸ್ನಾನ ಮಾಡಿಸು, ಪೌಡರ್ ಹಾಕು, ಬೊಟ್ಟಿಡು, ದೃಷ್ಟಿಕೋನ, ಸೌಂದರ್ಯಕ್ಕೆ ಕೃಷ್ಣನ ವೇಷ ಹಾಕು, ಆಟ ಆಡಿಸು. ತಪ್ಪು
ಹೇಳ್ತಾರೆ, ಮಾಡಿ ಫೈನ್. ಆದರೆ ನೆನಪಿಟ್ಕೊಳ್ಳಿ, ಜೀವನ ಅಷ್ಟೇ ಅಲ್ಲ, ಇಷ್ಟೇ ಅಲ್ಲ, ಇಷ್ಟೇ ಅಲ್ಲ, 10 ಬೇರೆ ಬೇರೆ ಲೆವೆಲ್ಗಳ ಜೀವನ ಇದೆ. ಟಾಪ್ ಮೋಸ್ಟ್ ಲೆವೆಲ್ ಯಾವುದು ಅಂದರೆ ಯಾವ ಜೀವನ? ಸಿದ್ಧಾರ್ಥನಿಗೆ ಮುದ್ದಾದ ಹೆಂಡತಿ ಇದ್ರು, ಸುಂದರ ಹೆಂಡತಿ ಇದ್ರು ಸಿದ್ಧಾರ್ಥನಿಗೆ. ರಾಜಭೋಗ ಇತ್ತು, ರಾಜಕುಮಾರ. ಮುದ್ದು ಮಗು ಇದ್ದ ರಾಹುಲ, ಆಲಾಹುಲ. ಮುದ್ದು ಮಗು ಇತ್ತು. ಆದರೆ ಸಿದ್ಧಾರ್ಥ ಯೋಚನೆ ಮಾಡಿದ, ಇದೊಂದು ಮಟ್ಟದ ಜೀವನ, ಇದಕ್ಕಿಂತ ಎತ್ತರದ ಜೀವನ ಇದೆ, ಭಿಕ್ಷುಕನ ಜೀವನ. ನಾನು ಭಿಕ್ಷೆ ಬೇಡ್ತೇನೆ, ರಾಜಭೋಗ ಬೇಡ, ಮುದ್ದಾದ ಹೆಂಡತಿ ಬೇಡ, ಮುದ್ದಾದ ಮಗು ಬೇಡ, ರಾಜನಾಗೂ ಬೇಡ, ಇದಕ್ಕಿಂತ ಎತ್ತರದ ಜೀವನ ಇದೆ. ಏನದು? ಭಿಕ್ಷುಕನಂತೆ ಬದುಕುವುದು, ಅರ್ಥ ಕಾಲುಬೆಟ್ಟಿನ ಜೀವನ, ಸನ್ಯಾಸಿ ಆಗುವುದು. ಭಿಕ್ಷುಕನಾಗುವುದಕ್ಕೆ ಬಯಸಿದ ರಾಜಕುಮಾರ. ಯಾಕೆ? ಅಲ್ಲಿ ಇದಕ್ಕಿಂತಲೂ ಎತ್ತದ ಘನತೆ ಇದೆ. ಘನತೆಗಳಿಂದ ರಾಜ್ಯಪಾಲನೆಲ್ಲ ನಿಜವಾದ ಘನತೆಗಳಿದ್ದವರು ಯಾರು? ತಪಸ್ಸುಗಳು. ನಿಜವಾದ ಘನತೆ ಇದ್ದವರು ಯಾರು? 10 ಜನ ಒಳ್ಳೆಯದಾದರೆ ಆಗುವುದಾದರೆ ನನಗೆ ತೊಂದರೆ ಆಗಲಿ. ಮಾತಾಜಿ 100 ತೊಂದರೆ ತಗೊಂಡು ಆ ಕಡೆ ವಿದ್ಯಾರ್ಥಿಗಳಿಗೆ, ಈ ಕಡೆ ತಾಯಿಯರಿಗೆ, ಆ ಕಡೆ ಶಿಕ್ಷಕರಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವುದು. ಈ ದೇಶದ ಎಜುಕೇಶನ್ ಸಿಸ್ಟಮ್ ಸ್ವಲ್ಪ ಸುಂದರ ಹೋಗಿದೆ. ಈ ಎಜುಕೇಶನ್ ಮಾತ್ರ ಕೊಟ್ಟರೆ ನಾಳೆ ಆಫೀಸರ್ಸ್ ಅನ್ನೋದು ನಮ್ಮನ್ನು ಭ್ರಷ್ಟರಾಗ್ತಾರೆ. ನನ್ನ ದೇಶ, ನನ್ನ ಜನ, ನಾನೇನಾದರೂ ಮಾಡಬೇಕು ಈ ದೇಶಕ್ಕೆ ಅಥವಾ ಕಾಳಜಿ ಇರುವ ಜನರನ್ನ ನಿರ್ಮಾಣ ಮಾಡಬೇಕು ಅಂದರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಸಾಲದು. ನರೇಂದ್ರ ಹೇಗೆ ಬರಲಿಲ್ಲ? ನರೇಂದ್ರನ ಮಕ್ಕಳು ಮುಂದೆ ಆದರ್ಶವಾಗಿಡೋಣ. ಸನ್ಯಾಸಿಗಿಂತ ಮುಂಚೆ, ಸನ್ಯಾಸಿಯಾದ ಮೇಲೆ ನನ್ನನ್ನು ಮದುವೆಯಾಗು ದುಂಬಾಲ ಬಿದ್ದವರು 100 ಜನ ಯುವತಿಯರು ವಿವೇಕಾನಂದರಿಗೆ. ಯಾವ ರಾಜಕುಮಾರ ಇದ್ದ ಅವರಿದ್ದಾರೆ, ಯಾವ ಚಕ್ರವರ್ತಿ ಇದ್ದ ಅವರಿದ್ದಾರೆ, ಯಾವ ಪ್ರಪಂಚದ ಯಾವ ಮನುಷ್ಯನಿಗೆ ಅವರಿಗಿದ್ದ ಜ್ಞಾನ ಇತ್ತು, ಯಾರಿಗಿತ್ತು ಆ ಪವರ್ ಆಫ್ ಅಟ್ರಾಕ್ಷನ್. ಸನ್ಯಾಸಿ ಆದಮೇಲೂ ಇಂಗ್ಲೆಂಡಿನಲ್ಲಿ, ಅಮೆರಿಕದಲ್ಲಿ, ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲಿ 5ನೇ ಅಲಾಸ್ಕಾದಲ್ಲಿ ಗೋಲ್ಡ್, ಬಂಗಾರದ ಗಡಿ ಇದ್ದವು. ಅವನ ಮಗಳು ಹೆಲೆನ್ ಗೌಲ್ಡ್, ಮಿಸ್ಟರ್ ಗೌಲ್ಡ್ ಅದರ ಗಡಿಯ ಮಾಲೀಕ. ಅವನ ಮಗಳು ಹೆಲೆನ್ ಗೌಲ್ಡ್. ವಿವೇಕಾನಂದ ಮದುವೆ ಮಾಡಿಕೊಳ್ಬೇಕು ಇಷ್ಟಪಟ್ಟು. ಎಂಥ ಶ್ರೀಮಂತ, ಪ್ರಪಂಚದ 5ನೇ ಶ್ರೀಮಂತ. ಬಂಗಾರದ ಗಡಿ, ಅರಮನೆ, 150 ಜನ ಸೇವಕರು, 70-80 ಕುದುರೆಗಳು, 30-40 ರೂಮ್ಸ್ ಆ ಮನೆಯಲ್ಲಿ. ಈ ಡಿಸ್ಕ್ರಿಪ್ಷನ್ ಬರುತ್ತೆ. ಮೇಲೆ ಬರೆದ ವಿವೇಕಾನಂದ ಪುಸ್ತಕ ಓದಿದ್ರೆ ಹೆಲೆನ್ ಗೌಲ್ಡ್ ಮನೆ ಹೇಗಿತ್ತು, ನ್ಯೂಯಾರ್ಕ್ ಪಕ್ಕದಲ್ಲಿ, ಇದೆಲ್ಲ ಬರುತ್ತೆ. ವಿವೇಕಾನಂದ ಮನಸ್ಸು ಮಾಡಿದ್ರೆ ಆರಾಮ. ವಿವೇಕಾನಂದ ಅದಕ್ಕಾಗಿ ಹುಟ್ಟಿದವರಲ್ಲ. ಸಿದ್ಧಾಂತ ಯಶೋಧನೆಗೋಸ್ಕರ ಹುಟ್ಟಿದವನಲ್ಲ. ನರೇಂದ್ರ ಆ ಹುಡುಗಿ ಹೆಲೆನ್ಗೋಸ್ಕರ ಹುಟ್ಟಿದವನಲ್ಲ. ಅದಕ್ಕಿಂತಲೂ ಎತ್ತರದ ಒಂದು ಲೈಫ್ ಏನದು? ಶಿವನ ಆದರ್ಶ. ಪರಮೇಶ್ವರ ಶಿವ ಜಗತ್ತಿನ ಮುಂದೆ ಒಂದು ಆದರ್ಶ ಇಟ್ಟಿದ್ದಾನೆ. ದೇವಾದಿದೇವ ಮಹಾದೇವ ಅವರು ಜಗತ್ತಿನ ಮುಂದೆ ಒಂದು ಆದರ್ಶ ಇಟ್ಟಿದ್ದಾರೆ. ಏನದು? ನಾನು ವಿಷ ಕುಡಿತೀನಿ. ನೀಲಕಂಠ, ನಾನು ವಿಷ ಕುಡಿತೀನಿ. ಪ್ರಪಂಚದ ಜನರೇ, ನಿಮ್ಮನ್ನು ತಿಂತ ಇರೋ ವಿಷ ನಾನು ಕೊಡಿ, ನಾನು ಕುಡಿತೀನಿ, ನೀವು ಆರಾಮವಾಗಿ. ರಾಮಕೃಷ್ಣರ ಆದರ್ಶ, ಪ್ರಪಂಚದ ಜನರೇ, ನಿಮ್ಮ ಪಾಪಗಳನ್ನು ನನಗೆ ಕೊಡಿ, ನನ್ನ ಪಾದ ಮುಟ್ಟಿ 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 ನಿಮ್ಮ ಪಾಪಗಳನ್ನು ನನಗೆ ಕೊಡಿ, ನೀವು ಆರಾಮವಾಗಿರಿ. ಹಾಗೆ ಪಾಪಗಳು ತಗೊಂಡು ರಾಮಕೃಷ್ಣನಿಗೆ ಗಂಟಲಲ್ಲಿ ಕ್ಯಾನ್ಸರ್ ಬಂತು. ಅವರ ಕ್ಯಾನ್ಸರ್ಗೆ ಕಾರಣ ಆ ಎಷ್ಟೋ ಜನ ಪಾಪಿಗಳ ಪಾಪಗಳನ್ನ ಅವರು ಸ್ವೀಕರಿಸಿ, ನೀವು ಸುಖವಾಗಿರಿ, ನೀವು ಕಷ್ಟ ಬರ ಕೊಡಿ. ಇದನ್ನು ಮೀರಿದ ವ್ಯಕ್ತಿ ಜಗತ್ತಲ್ಲಿ ಯಾರು ಇಲ್ಲ. ನಮ್ಮ ಪಬ್ಲಿಕ್ ಆಫೀಸರ್ಸ್, ಆ ಆಫೀಸರ್, ಈ ಆಫೀಸರ್, ದೇಶದ ಜನರಿಗೆ ಇದನ್ನು ಹೇಳುವುದಿಲ್ಲ. ಆಫೀಸರ್ ಆಗಿ ಇನ್ಮೇಲೆ ನಿಮಗೆ ಕಷ್ಟ ಇಲ್ಲ, ಇನ್ಮೇಲೆ ಕಷ್ಟದಲ್ಲಿ ಪ್ರಾಬ್ಲಮ್ಸ್ ಇಲ್ಲ. ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಇಂದ ಪ್ರಾಬ್ಲಮ್ಸ್ ಇಲ್ಲ, ಟೀಚರ್ ಹೇಳ್ಬಲ್ಲೆ. ಇಂಗ್ಲಿಷ್ ಪ್ರಾಬ್ಲಮ್ ಇಲ್ಲ, ಟೀಚರ್ ಹೇಳ್ಬಲ್ಲೆ. ಇನ್ಮೇಲೆ ನಿಮ್ಮಲ್ಲಿ ಕರೋನಾ ಬರಲ್ಲ, ನಾನು ಮೆಡಿಕಲ್ ಆಫೀಸರ್, ಡಾಕ್ಟರ್ ಹೇಳ್ಬಲ್ಲೆ. ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇಲ್ಲ, ನಾನು ವಾಟರ್ ಸಪ್ಲೈ ಇಂಜಿನಿಯರ್ ಹೇಳ್ಬಲ್ಲೆ. ಕಿರ್ಲೋಸ್ಕರ್ ಏನು ಯೋಚನೆ ಮಾಡಬೇಡ, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್, ರಿಲೀಜ್ ಹೇಳೋದಲ್ಲ.
ಇದೆಲ್ಲ ನೋಡಿ, ಇದು ಎಜುಕೇಶನ್. Who is an educated man? The one who can solve the problem, who can solve the problem, and who solves the problem. ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡಬಲ್ಲರು ಮತ್ತು ಮಾಡುತ್ತಾರೆ, he is the man whom we can call as an educated man. ಒಂದಷ್ಟು ಪುಸ್ತಕ ಓದ, ಏನು ಯಾರಿಗೆ ಪ್ರಯೋಜನ ಆಗಿದೆ ಪುಸ್ತಕ ಓದಿ, ಏನು ನಿಮ್ಮಲ್ಲಿ ಚೇಂಜ್ ಆಯಿತು, ಚೇಂಜ್ ಡಿಸೇಬಲ್, ಚೇಂಜ್ ಫೈನ್. Who will bring about the change? As DC, can you bring about the change? Change is inevitable. You think change will take place on its own? Change can take place on its own. Nothing dam ಕಟ್ಟಬೇಕು, police station ಯಾಕೆ ಮಾಡಬೇಕು? Because everybody will change. Change will come only when you apply your energy to the system where change is needed. Who is there to apply his energy? Who is there who can ensure the required change, the desired change will happen? Who will assure? ಇದೆಲ್ಲ ತಿಳ್ಕೊಳ್ಬೇಕಾದ್ದು ಚೆನ್ನಾಗಿ ತಂದೆ ತಾಯಿಗಳು ಬಂದ ನೆನಪಿಟ್ಕೊಳ್ಳಿ. ಇದೆಲ್ಲ ಮಕ್ಕಳಿಗೆ ತಿಳಿಬೇಕಾದ್ದು ಹೈಸ್ಕೂಲ್ ಮುಗಿಯೋದ್ರೊಳಗೆ, ಕಾಲೇಜಲ್ಲೂ ಡಿಗ್ರಿ ಮುಗಿದ ಮೇಲೂ, ಆಮೇಲೆ ಕಾರ್ಪೊರೇಟ್ ಟ್ರೈನಿಂಗು, ಇನ್ ಸರ್ವಿಸ್ ಟ್ರೈನಿಂಗು ಯೋಚನೆ ಬರಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ. ಇದರ ಕಾಲೇ ಇರೋದು ಎಕ್ಸಾಮಿನೇಷನ್ ಮ್ಯಾಥ್ಸ್ ಫಾಲೋಯಿಂಗ್ ಅಲ್ಲ, ಎಪಟ್ಟಿ ಹೊಂದಿಸಿ ಆ ಉದ್ದೇಶಕ್ಕೆಲ್ಲ ಇರುವುದು ಲೈಫ್ ನಲ್ಲಿ ಅಳವಡಿಸ್ಕೋಬೇಕು. ಆದರೆ ಸದ್ಯ ಎಜುಕೇಶನ್ ಸಿಸ್ಟಮ್ ನಲ್ಲಿ ಇದೆಲ್ಲ ಇಲ್ಲದೆ ಇರೋದ್ರಿಂದ ಇದನ್ನೆಲ್ಲ ಅದ್ಭುತವಾಗಿ ಅಳವಡಿಸಿಕೊಂಡಿದ್ದಂತ ಒಬ್ಬ ಹುಡುಗನಿಂದ, ಅವನೇ ನರೇಂದ್ರನಾಥ್. ಅವನ ಏಕಾಗ್ರತೆ, ಅವನ ಇಂಗ್ಲಿಷ್, ಅವನ ಮ್ಯಾಥಮೆಟಿಕ್ಸ್, ಅವನ ಧೈರ್ಯ, ಅವನ ರಾಷ್ಟ್ರ ಪ್ರೇಮ, ಇನ್ನು ಪ್ರಾಣದ ಹಕ್ಕು ಕೊರೆದು ಇನ್ನೊಬ್ಬರಿಗೆ ಸಹಾಯ ಮಾಡುವ ಧೀಮಂತಿಗೆ ಧ್ಯಾನಕ್ಕೆ ಕುಳಿತರೆ ನಾಗರ ಹೇಳಲಿಲ್ಲ. ಬಾಲವಿಲ್ಲದೆ ಕೂತ್ಕೊಂಡು ಹೋಗ್ತಾ ಇದ್ದಾಗ ಮುದ್ರಡೆ ನಿಂತ್ಕೊಂಡು ಕಣ್ಣು ಮುಖ ಹೇಗೋ ಮಾಡುದು, ಓಡಿ ಬಂದ್ಬಿಟ್ಟ ಅಲ್ಲಿಂದ ಆಚೆಗೆ. ಸುಂದರ ತರುಣಿ, ಯೌವನಸ್ಥ ತರುಣಿ, ಬಾಲವಿಲ್ಲದೆ ಓಡಿ ಬಂದ್ಬಿಟ್ಟ. ತನ್ನ ಜೀವಮಾನದಲ್ಲಿ ಮತ್ತೆ ಬೀದಿ ಕಡೆ ಕಲೆ ಹಾಕಲಿಲ್ಲ. ಇಂಥ ಬಾಲಿಂದ್ರ ನಮ್ಮ ಮಕ್ಕಳು ಬೇಡ. ಇಂಥ ಪರಿಶುದ್ಧತೆ, ಪ್ಯೂರಿಟಿ, ಅಪ್ಪಿ ತಪ್ಪಿಯು ಅನೀತಿ, ಅನೈತಿಕ ಜೀವನ ಮಾಡಬಾರದು. ಮನಸ್ಸಿನಲ್ಲೂ ಅನೀತಿಯ ಭಾವನೆ ಬರಬಾರದು. ವಿವೇಕಾನಂದ ಹೇಳ್ತಾರೆ, ಒಂದೇ ಒಂದು ದಿನವೂ, ಒಂದೇ ಒಂದು ಸಲವು ನನ್ನ ಮನಸ್ಸಿನೊಳಗೆ ಒಂದು ಅಶ್ಲೀಲ ಭಾವನೆ ಪ್ರವೇಶ ಮಾಡೋದಕ್ಕೆ ನಾನು ಬಿಟ್ಟುಕೊಟ್ಟಿಲ್ಲ. ಒಂದು ದಿನವೂ ಒಂದು ಅಶ್ಲೀಲ ಚಿಂತನೆ ನನ್ನ ಮನಸ್ಸಿನೊಳಗೆ ಪ್ರವೇಶ ಮಾಡೋದಕ್ಕೆ ನಾನು ಬಿಟ್ಟುಕೊಟ್ಟಿಲ್ಲ. ಸುಮ್ಮನೆ ರಾಮಕೃಷ್ಣರು ಅಪ್ಪಿಕೊಳ್ತಿರ್ಲಿಲ್ಲ, ಮುದ್ದಾಡ್ತಿರ್ಲಿಲ್ಲ. ಸುಮ್ಮನೆ ರಾಮಕೃಷ್ಣ ನರೇಂದ್ರನಷ್ಟು ಪ್ರೀತಿ ಮಾಡಲಿಲ್ಲ. ಪಾವಿತ್ರದ ಮೂರ್ತಿ, ಶಿವನ ಇನ್ನೊಂದು ರೂಪ, ಕಾಮನನ್ನು ಸ್ವಲ್ಪ ಬೂದಿ ಮಾಡಿದವನು ಶಿವ. ವಿದ್ಯಾರ್ಥಿಗಳಾಗಿ ಇದೆಲ್ಲ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಳ್ಬೇಕು. ಅಂಥವರಿಂದ ನಾವೇನಾದರೂ ಇವರು ಪ್ರೈಮ್ ಮಿನಿಸ್ಟರ್, ವಾಟ್ ಈಸ್ ದಿಸ್ ಕ್ವಾಲಿಫಿಕೇಶನ್? Is he a Harvard graduate? Is he a Cambridge graduate? What a powerful man he is. Where from the power has come? Purity. Purity. Brahmacharya. Celibacy. He is a celibate. Maybe he is married, but he is a celibate. Celibacy gives a lot of power. ಅವರು ಬೇಕು, ಅವ್ರಿಗೆ ಯಾರು ನನ್ನ ಒಂದು ಕಮಾಂಡಿಂದ ಏನ್ ಬೇಕಾದ್ರೂ ನಡೆಯುತ್ತೆ. ದಟ್ ಈಸ್ ಲೀಡರ್ಶಿಪ್. ಅದೆಲ್ಲ ಬೇಕು ಅಂದ್ರೆ ಮೈಂಡಿಗೆ ಒಂದು ಡಿಸಿಪ್ಲಿನ್ ಬೇಕು, ಪ್ಯೂರಿಟಿ ಬೇಕು, ಜನರ ಬಗ್ಗೆ ಕಾಳಜಿ ಬೇಕು, ಎಫಿಷಿಯನ್ಸಿ ಬೇಕು, ಫ್ಲೆಕ್ಸಿಬಿಲಿಟಿ ಬೇಕು, ರೆಸ್ಪಾನ್ಸಿಬಿಲಿಟಿ ಬೇಕು. ಒಂದು ಪರಿವರ್ತನೆ ಆಗಬೇಕು. ಸಾಮಾನ್ಯ ವ್ಯಕ್ತಿತ್ವ ಅಸಾಮಾನ್ಯ ವ್ಯಕ್ತಿತ್ವ ಆಗಬೇಕು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಪೂಜ್ಯ ಮಾತಾಡಿದವರು ಸಾಧಾರಣ ಕೆಲಸ ಅಲ್ಲ. ಒಂದು ಸಲ ಮಾಡಿ ನೋಡಿ ಗೊತ್ತಾಗುತ್ತೆ. ಎಷ್ಟು ಎಕ್ಸಾಮ್ಗೆ 4,300 ಜನ ಎಕ್ಸಾಮ್ ಹೋಗ್ತಾರೆ. 4,300 ಜನ 43 ಹುಡುಗರ ಮೇಲೆ ಪರಿಣಾಮ ಆದರೆ 1%. ಕೇವಲ 43 ಹುಡುಗರು ವಿವೇಕಾನಂದರು ಮೆಚ್ಚುವಂತ ವ್ಯಕ್ತಿತ್ವ ಇರುವುದು ಅಂತೇನಾದರೂ ನಿರ್ಮಾಣವಾದರೆ ಸಾಕು. ವಿಜಯನಗರ ಜಿಲ್ಲೆ
ಉದ್ಧಾರ ಆಯಿತು. ಇದನ್ನು ಈ ವರ್ಷ ಅಲ್ಲ, ಕಳೆದ ಆಶ್ರಮ ಪ್ರಾರಂಭದಾಗಿಂದ ಮಾತಾಡ್ತಾ ಇದ್ದಾರೆ ಕಾಲೇಜ್. ಸ್ವಲ್ಪ ಹೆಚ್ಚು ಕಡಿಮೆ 15 ವರ್ಷ ತಿಳ್ಕೊಂಡ್ರೆ 15 ವರ್ಷ into 4,100, 15,40, 60,000, 70,000 ಜನರಿಗೆ ಈ ಎಕ್ಸಾಮಿನೇಷನ್ ಮಾಡಲಾಗಿದೆ. 1%, 700 ಹುಡುಗರು ಅದನ್ನು ಪರಿವರ್ತನೆ ಆಗುವಂತಂದ್ರೆ ಬೇಕಾದಷ್ಟು ಯಾವತ್ತೂ ನೆನಪಿಟ್ಕೊಳ್ಳಿ. ಯಾವತ್ತೂ ತ್ಯಾಗವಿಲ್ಲದೆ ಮಹತ್ ಕಾರ್ಯಗಳು ನಡೆಯುವುದಿಲ್ಲ. ವಿವೇಕಾನಂದ ಹೇಳ್ತಾರೆ, ತ್ಯಾಗವಿಲ್ಲದೆ ಮಹತ್ ಕಾರ್ಯಗಳು ನಡೆಯುವುದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಬೇರೆ ಸಾಮಾನ್ಯವಾದ ಆಕರ್ಷಣೆಗಳು ಮತ್ತೊಂದು ಅದನ್ನೆಲ್ಲ ತ್ಯಾಗ ಮಾಡಿ ಬಿಸಾಕಿ ಒಂದು ಬೇರೆ ಜೀವನ ಬೇಕು ಅಂತ ಭಾವಿಸಿದ್ದಕ್ಕೆ ಇವತ್ತು 70,000 ಜನ ಸ್ಟೂಡೆಂಟ್ಸ್ಗೆ ಒಂದು ಐಡಿಯಾ ಬಂತು. ನಾವು ಅನ್ಕೊಳ್ಳೋದಕ್ಕಿಂತ ಜೀವನ ಬೇರೆ ತರ ಕೂಡ ಇರುತ್ತೆ. ಇನ್ನು ಹೈಯರ್ ಮೋಡ್ಸ್ ಆಫ್ ಲೈಫ್, ಹೈಯರ್ ವರ್ಷನ್ಸ್ ಆಫ್ ಲೈಫ್ ಇದೆ. ವೈ ಕಾಂಟ್ ಐ ಟ್ರೈ ಅಟ್ ದಟ್, ವೈ ಕಾಂಟ್ ಐ ಟ್ರೈ. ಇದರಿಂದ ಒಬ್ಬ ಶ್ರೀರಾಮನ್, ಒಬ್ಬ ಅಬ್ದುಲ್ ಕಲಾಂ, ಒಬ್ಬ ವಿವೇಕಾನಂದ, ಒಬ್ಬ ಸುಭಾಷ್ ಚಂದ್ರ ಬೋಸ್, ಒಬ್ಬ ನಾರಾಯಣ ಮೂರ್ತಿ ನಿರ್ಮಾಣವಾಯಿತು ಅಂತಂದ್ರೆ ಇಟ್ ಮೀನ್ಸ್ ಇಲ್ಲ. ಹೀಗಾಗಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಇಂತಹ ಕಾರ್ಯಕ್ರಮಗಳಿಗೆ ನಿಮ್ಮ ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಬೇಕು. ಮುಂದಿನ ವರ್ಷ 10,000 ಜನ ಸ್ಟೂಡೆಂಟ್ಸ್ ಕಳಿಸೋಣ ಮಾತಾಜಿ ಅಂತ ನಿಮ್ಮಲ್ಲಿ ಒಂದು 10 ಜನವಾದರೂ ಬಂದು ನನಗೆ ಜವಾಬ್ದಾರಿ ಕೊಡಿ, ನನಗೆ ಜವಾಬ್ದಾರಿ ಕೊಡಿ. B.Ed ಸ್ಟೂಡೆಂಟ್ಸ್ ಇದ್ದೀರಿ, ನೀವೆಲ್ಲ ಪೇಪರ್ ವ್ಯಾಲ್ಯೂಯೇಷನ್ ಹೆಲ್ಪ್ ಮಾಡ್ಬೋದು. ಹೈಸ್ಕೂಲ್ ಟೀಚರ್ಸ್ ಇದ್ದೀರಿ, ಮಾತಾಡಿ. ನಮ್ಮ ಸ್ಕೂಲ್ನಿಂದ 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳನ್ನು ಕೂಡಿಸ್ತೀನಿ. ಒಂದು ವೇಳೆ ಆಗಿಲ್ಲ 90% ಸ್ಟೂಡೆಂಟ್ಸ್ನ ನಮ್ಮ ಶಾಲೆಯಿಂದ ಕೂಡಿಸ್ತೀನಿ. ಒಬ್ಬ ಟೀಚರ್ ಮನಸ್ಸು ಮಾಡಿದ್ರೆ ಸಾಧ್ಯ. 10,000 ಜನ ಸ್ಟೂಡೆಂಟ್ಸ್ನ ನೀವು ಜವಾಬ್ದಾರಿ ತಗೊಂಡು ಮಾತಾಡಿ. ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಫೈನಾನ್ಷಿಯಲಿ ಯಾರು ಓದೋದಿಲ್ಲ. ಯಾಕೆ ನಿಮ್ಮ ಕೈಯಿಂದ ಖರ್ಚು ಮಾಡಬೇಕಾದ ಅವಶ್ಯಕತೆ ಇದೆ. ಒಂದು ಪೈಸೆಯೂ ಕೂಡ ಫೈನಾನ್ಷಿಯಲಿ ನೀವು ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಟೈಮ್, ನಿಮ್ಮ ಎನರ್ಜಿ, ಸರ್ವಿಸ್ ಕೊಟ್ಟರೆ ಬೇಕಿದೆ. ಒಂದು ನಮ್ಮ ದೇಶದ ವಿದ್ಯಾರ್ಥಿಗಳಲ್ಲಿ ದಡ್ಡರಿಲ್ಲ, ಕೆಟ್ಟವರಿಲ್ಲ. ನಾನು ಹೇಳಿದ್ದೀನಿ ಎಕ್ಸಾಂಪಲ್ಸ್, ಮತ್ತೆ ಹೇಳ್ತೀನಿ, ಹೇಳಿ ಮುಗಿಸ್ಬಿಡ್ತೀನಿ ನನ್ನ ಮಾತು. ಕೂಲಿ ಹುಡುಗ ಕಂಡಕ್ಟರ್ ಕೆಲಸ ಸಿಕ್ಕಿದೆ, ಖುಷಿಯಾಗಿ ಕಂಡಕ್ಟರ್ ಆಗ್ತೀನಿ ಬರಲಿದ್ದವನು ವಿವೇಕಾನಂದರ ಸಂಪರ್ಕಕ್ಕೆ ಬಂದ. ರವಿಚಂದ್ರನ್ ನಿಮಗೆಲ್ಲ ಗೊತ್ತಿದೆ. 2ನೇ ಹುಡುಗ ಎಕ್ಸಾಮ್ ಕಾಪಿಗಳು ಸಿಕ್ಕಾಕೊಂಡು ಮುಂದಿನ ಜೀವನ ನಿಧಿಯನ್ನು ಆ ತಡ್ತಾ ಇದ್ದವರು. ಇಷ್ಟೆಲ್ಲ ನೀನು ಆಶ್ರಮದಲ್ಲಿ ಇಟ್ಕೊಂಡು 10 ವರ್ಷದಿಂದ ವಿವೇಕಾನಂದ ಚಿಂತನೆಯೆಲ್ಲ ಓದಿ ಮುಂದಾಗಿದ್ದು ಮಾಡಿಬಿಟ್ಟಿದೆಯಾ? ಆಯಿತು, ತಪ್ಪು ಮಾಡೋದು ಮನುಷ್ಯನಿಗೆ ಸಹಜ. ಅದಕ್ಕೋಸ್ಕರ ನನ್ನ ಜೀವನ ಏನು ಮಾಡಬೇಡ, ಒಂದು ಹೋಟೆಲ್ ಮಾಡು ಅಂತ ಹೇಳಿದ್ದಕ್ಕೆ ಇವತ್ತು ಆ ಹುಡುಗ ಹೋಟೆಲ್ ಮಾಡಿ ವರ್ಷಕ್ಕೆ 50 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ. 20 ಹೋಟೆಲ್ ಆಗಿದೆ, 800 ಜನರಿಗೆ ನೌಕರಿ ಇದೆ. MBAಗಳು ಅವನ ಕೈಯಲ್ಲಿ ಕೆಲಸ ಮಾಡ್ತಾರೆ. 3ನೇ ಎಕ್ಸಾಂಪಲ್, ಸ್ವಾಮೀಜಿ 10,000 ರೂಪಾಯಿ ಸಂಬಳ ಬರೋದಾದ್ರೆ ಎಲ್ಲರೂ ಮಾಸ್ಟರ್ ಕೆಲಸ ಕೊಡಿಸ್ರಿ, ನಾನು ಇಂಗ್ಲಿಷ್ ಪಾಠ ಮಾಡ್ತೀನಿ. MA ಇಂಗ್ಲಿಷ್ ಮಾಡಿದ ಹುಡುಗನಿಗೆ ಸ್ವಾಮಿ ವಿವೇಕಾನಂದ 4 ಪುಸ್ತಕ ಕೊಟ್ಟು ಓದು, ಲೈಫ್ನಲ್ಲಿ ಹೈಯೆಸ್ಟ್ಗೆ ಗುರಿ ಇಡಬೇಕು. ಅದಾದ್ಮೇಲೆ 2ನೇ, ಅದಾದ್ಮೇಲೆ 3ನೇ. ಒಮ್ಮೆಲೆ 10,000 ಕನ್ನಡ ಶಾಲೆ ಮಾಸ್ಟರು, ಇಂಗ್ಲಿಷ್ ಮಾಸ್ಟರು ಅಲ್ಲ, ಹೈಯೆಸ್ಟ್ ಗುರಿ ಆಗಲಿಲ್ಲ ಅಂತ ಹೇಳಿಲ್ಲ. ಆ ಹುಡುಗ ಹೇಳಿದ ಮಾತು ಕೇಳಿದ, ಹಿರಿಯ ಮಾತು ಕೇಳಿದ. ಆ ಹುಡುಗ ಹೇಳಿದ ಮಾತು ಕೇಳಿದ. ಇವತ್ತು ಆ ಹುಡುಗ ಹಾರ್ವರ್ಡ್ ಅಲ್ಲಿ PhD ಸೆಲೆಕ್ಟ್ ಆಗಿದ್ದಾನೆ. ಹಾರ್ವರ್ಡ್ ಅಲ್ಲಿ PhD ಸೆಲೆಕ್ಟ್ ಆಗೋದು 4 IAS ಈಕ್ವಲ್. ಉತ್ತರ ಕರ್ನಾಟಕದ ನನಗನ್ಸಿದ ಮಟ್ಟಿಗೆ ಕಳೆದ 50 ವರ್ಷದ ಇತಿಹಾಸದಲ್ಲಿ ಹಾರ್ವರ್ಡ್ ಅಲ್ಲಿ PhD ಸೆಲೆಕ್ಟ್ ಆದ ಒಬ್ಬರು ಇಲ್ಲ. ರೋಡ್ಸ್ ಸ್ಕಾಲರ್ಶಿಪ್ ವರ್ಷಕ್ಕೆ $50,000 ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ. 40 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಸ್ಕಾಲರ್ಶಿಪ್ ಬರುತ್ತೆ. ಖರ್ಚಿಂದ ಹಾರ್ವರ್ಡ್ PhD ಮಾಡ್ಕೊಂಡು ಬರ್ತಾನೆ. ಅವರಿಗೆ ಬಸವನ ಬಾಗೇವಾಡಿ ಅದೇ ನಂಡಲ್ಲ, ಬಸವನ ಬಾಗೇವಾಡಿ ಉತ್ತರ ಕರ್ನಾಟಕ ಹಳ್ಳಿ ಹುಡುಗ, ಕನ್ನಡ ಮೀಡಿಯಂ ಹುಡುಗ. ನಮ್ಮ ಕೈಯಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡೋದು ನೆನಪಿಟ್ಕೊಳ್ಳಿ. ಇವರೆಲ್ಲ ಉತ್ತರ ಕರ್ನಾಟಕದವರು, 3 ಜನ ಹಳ್ಳಿಯವರು, 3 ಜನರ ತಾಯಿಗೆ ಬಹುಶಃ ಇಂಗ್ಲಿಷ್ ಬರಲ್ಲ, ತಂದೆಗೆ ಮತ್ತೇನು ಬರಲ್ಲ, ಮ್ಯಾಥಮೆಟಿಕ್ಸ್ ಬರಲ್ಲ. ಫಸ್ಟ್ ಜನರೇಷನ್ ಹುಡುಗರು ಸ್ವಲ್ಪ ಹೆಚ್ಚು ಕಡಿಮೆ.
ಆದರೆ ನೆನಪಿಟ್ಕೊಳ್ಳಿ, ಭಾರತೀಯ ವಿದ್ಯಾರ್ಥಿ ನೀನು ಎಂದಿಗೂ ದಡ್ಡನಲ್ಲ. ಭಾರತೀಯ ವಿದ್ಯಾರ್ಥಿ ಎಂದಿಗೂ ದಡ್ಡನಲ್ಲ. ಇಂಡಿಯಾ ದೇಶದಲ್ಲಿ ಎಂದಿಗೂ ಒಬ್ಬ ದಡ್ಡ ಹುಡುಗ, ಒಬ್ಬ ಕೆಟ್ಟ ಹುಡುಗ ಹುಟ್ಟಲ್ಲ. ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವವರು ನಮ್ಮಲ್ಲಿ ಇಲ್ಲ. ಸ್ವಾಮಿ ಚಿನ್ಮಯಾನಂದ ಅಂತಿದ್ರು, ಅವ್ರು ಹೇಳ್ತಾ ಇದ್ರು, ಇಂಡಿಯನ್ ಯೂತ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಲೆಸ್, ದೇ ಆರ್ ನಾಟ್ ಹೋಪ್ಲೆಸ್, ದೇ ಆರ್ ಹೋಪ್ಲೆಸ್. Therefore, they are not going to divine centers, they are going to mind centers. ಮಕ್ಕಳದೇ ತಪ್ಪು. ಎಲ್ಲಾ ದೇಶದಲ್ಲೂ ಮಕ್ಕಳು ಹೇಗಿರ್ತಾರೋ ನಮ್ಮ ದೇಶದಲ್ಲೂ ಹಾಗಿರ್ತಾರೆ. ಹೀಗೇ ಇರ್ತಾರೆ. ಯಾವ ದೇಶಕ್ಕೂ ಹೋಗಲು ಈ ವಯಸ್ಸಿನ ಹುಡುಗರು ಹೀಗೆ ಇರ್ತಾರೆ. ಆದರೆ ಅವರಿಂದ ಗೈಡೆನ್ಸ್ ಇದೆ, ನಮ್ಮ ಮಕ್ಕಳಿಗೆ ಗೈಡೆನ್ಸ್ ಇದೆ. ತಂದೆ ತಾಯಿಗಳಿಗೆ ಸರಿಯಾದ ಎಜುಕೇಶನ್ ಇಲ್ಲ, ಮಕ್ಕಳನ್ನು ಬೆಳೆಸೋದು ಹೇಗೆ ಸ್ಪೀಚ್ ಮಾಡಿ 15 ವರ್ಷ ಹಿಂದೆ ಹಾಕ್ತಾರೆ. ಎಷ್ಟು ಜನ ನೋಡಿದ್ದೀರ? ಎಷ್ಟು ಜನ ಕೇಳಿಸ್ಕೊಂಡಿದ್ದೀರಿ? ಪ್ರೆಗ್ನೆನ್ಸಿ ಟೈಮಿಂದ SLC ಪಾಸ್ ಮಾಡುವವರಿಗೆ ಆ ಮಗು ಯಾವ ಯಾವ ಟೈಮಲ್ಲಿ ಏನು ಗೈಡೆನ್ಸ್ ಕೊಡಬೇಕು 10 ಸ್ಪೀಚ್ಗಳು ಮಾಡಿ ಆವತ್ತೇ ಉಪಯೋಗ ಆಗ್ತದೆ. ಎಷ್ಟು ಜನ ಕೇಳಿಸ್ಕೊಂಡಿದ್ದಾರೆ? ಎಷ್ಟು ಜನ ಕೇಳಿಸ್ಕೊಂಡಿದ್ದಾರೆ? ಕುಂಭಕರ್ಣದ ಗ್ರ್ಯಾಂಡ್ ಚಿಲ್ಡ್ರನ್ ನಾವೆಲ್ಲ 6 ತಿಂಗಳು ಊಟ, 6 ತಿಂಗಳು ನಿದ್ದೆ. ಹೀಗಾಗಿ ಇದನ್ನೆಲ್ಲ ಗಮನಿಸಿದಂತ ಒಬ್ಬ ತ್ಯಾಗಿ ವ್ಯಕ್ತಿ 4,500 ಜನ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಅದರಲ್ಲಿ ವಿಜೇತರಾದವರಿಗೆ ಇವತ್ತು ಪ್ರೋತ್ಸಾಹ, ಪ್ರಶಂಸೆ, ಅನ್ನುವಂತಹ ಸಾರ್ವತ್ರಿಕವಾಗಿ ಅವರಿಗೆ ಶಬಾಷ್ ಹೇಳುವಂತಹ ಕಾರ್ಯಕ್ರಮ. ಯಾರು ಗೆದ್ದಿದ್ದೀರಿ ಇನ್ನಷ್ಟು ದೊಡ್ಡ ಗೆಲುವಿಗೆ ಪ್ರಯತ್ನ ಮಾಡಿ, ಯಾರು ಗೆದ್ದಿಲ್ಲ ಅವರು ಮುಂದೆ ಗೆದ್ದವರಿಗಿಂತಲೂ ಜೀವನದಲ್ಲಿ ಸಾಧನೆ ಮಾಡ್ತೀವಿ. ನೋಡಿ, ನಾರಾಯಣ ಮೂರ್ತಿ IIT ಹೋಗಿಲ್ಲ, ಅದು ಹೋದವರಿಗಿಂತಲೂ ಸಾಧನೆ ಮಾಡಿದ್ರು. ಆ ಸ್ಪಿರಿಟ್ ಯಾರು ಗೆದ್ದಿಲ್ಲ ಅವರು ಗೆದ್ದವರಂತೂ ಸಂತೋಷ ಪಡಿ, ಇನ್ನೂ ಹೆಚ್ಚಿನ ಗೆಲುವಿಗೆ ಪ್ರಯತ್ನ ಮಾಡಿ ಅಂತ ಹೇಳಿ ಮಾತುಗಳು, ಪ್ರೇರಣಾತ್ಮಕವಾದ ಮಾತುಗಳು, ಸ್ಫೂರ್ತಿದಾಯಕ ಮಾತುಗಳು. ಈ ವಯಸ್ಸಿನಲ್ಲಿ ನಿಮಗೆ ದಿನೇ ಎಷ್ಟೋ ಜನ ಹೇಳ್ತಾರೆ ಮಕ್ಕಳು, ಸ್ವಾಮೀಜಿ ನಿಮ್ಗೆ ಸ್ಪೀಚ್ ಕೇಳಿದಾಗ ನಾವು ಬೇರೆ ಆಗ್ತೀವಿ, ಆಮೇಲೆ ಮತ್ತೆ ಹಳೆಯ ಮನುಷ್ಯ ಏನ್ ಮಾಡೋಣ? ಅದಕ್ಕೊಂದು ಉಪಾಯ ಇದೆ. ಏನು ಉಪಾಯ? ಅದ್ಭುತವಾದ ಬುಕ್ಸ್ ಇದೆ. ಒಬ್ಬೊಬ್ಬರು ಕನಿಷ್ಠ ಒಂದು 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ದುಡ್ಡಿಲ್ಲ ಅಂದ್ರೆ ನಾವು ಫ್ರೆಂಡ್ ಹತ್ರ ದುಡ್ಡು ತಗೊಳ್ಳಿ, ಅಥವಾ ನಿಮ್ಮ ಆಂಟಿ ಅಂತ ಬಂದಿದ್ರೆ ದುಡ್ಡು ತಗೊಳ್ಳಿ. 1000 ರೂಪಾಯಿ ಅದ್ಭುತವಾದ ಪುಸ್ತಕ ಇದೆ. ಅಲ್ಲೆಲ್ಲ ಮಕ್ಕಳೆಲ್ಲ ತಗೊಂಡೋಗಿ ದಿನಾ ಓದಿಕೊಂಡು ಓದಿ. ಈಗ ನಾನೇನು ಹೇಳಿದೆ ಇದೆಲ್ಲ ಅದರಲ್ಲಿ ಆ ಮಾತುಗಳು ಸಿಗುತ್ತೆ. ಮತ್ತೆ ಕೇಳಿ ಇನ್ನಷ್ಟು ಪ್ರೋತ್ಸಾಹ. ಹೆಚ್ಚಾದ್ರೆ ನಾವು ಕೂಡ ಒಂದು ಏನಾದರೂ ಸಾಧನೆಯನ್ನ ಮಾಡಿ ನಮ್ಮ ಮನ ಪರಿವರ್ತನೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮಗೆ ಆಶೀರ್ವಾದ ನೀಡಿರ್ತಕ್ಕಂಥ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಈಗ ನಮ್ಮ ಜನಪ್ರಿಯ ಶಾಸಕರು ಹೊಸಪೇಟೆ ವಿಜಯನಗರ ಜಿಲ್ಲೆ ಶ್ರೀ H.S. ಕರ್ನಪ್ಪ ಅವರು ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇವೆ. ಪೂಜ್ಯ ಗುರುಗಳಿಗೆ ನಮಸ್ಕರಿಸ್ತಾರೆ. ಎಲ್ಲ ಮಾತಾಜಿಯವರಿಗೆ ಮತ್ತೆಲ್ಲ ಹಿರಿಯ ಮುಖಂಡರಿಗೆ, ಅಣ್ಣ ತಮ್ಮಂದಿರ ಅಕ್ಕಂದಿರಿಗೆ, ಇದು ವಿವೇಕಾನಂದ ಗುರುಗಳು ಇದು ಇವತ್ತಿನಿಂದ ನಡೀತಾ ಇಲ್ಲ. ನಮ್ಮ ಹೊಸಪೇಟೆಯಲ್ಲಿ ಒಂದು ಟ್ರಸ್ಟ್ ಫಾರ್ಮೇಷನ್ ಮಾಡಿ ನಾನು ಹೇಳಿದಂಗೆ 1987 1987ನೇ ಇಸ್ವಿನಲ್ಲಿ ಅವಾಗೆ ಈ ಟ್ರಸ್ಟನ್ನು ಫಾರ್ಮೇಷನ್ ಮಾಡಿ ಅವಾಗೆ ನಮ್ಮ ಜಿಲ್ಲಾಧಿಕಾರಿಗಳಿದ್ದರು, ಬಳ್ಳಾರಿ ಜಿಲ್ಲೆ ಗೌರಿ ತ್ರಿವೇದಿ ಅಂತ ಹೇಳ್ಬಿಟ್ಟು ಅವರು ನಮಗೆ ಒಂದು 14 ಎಕರೆ ವಿವೇಕಾನಂದ ಟ್ರಸ್ಟಿಗೆ ಕೊಟ್ಟಿದ್ದರು. ಅದು ಎಲ್ಲರಿಗಿನ ಜವಾಬ್ದಾರಿಸಿಕೊಂಡಿರೋದು. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ನಡೀತಾ ಇದೆ. ನಿಮ್ಮೆಲ್ಲ ಸಹಕಾರದಿಂದ ಅಧಿಕಾರ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಮುಂದೆ ನಾನು ಟೇಕಪ್ ಮಾಡ್ತಿರೋದು ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತೆ ಅದೇ ರೀತಿಯಾಗಿ
ಗುರುಗಳು ಹೇಳ್ದಂಗೆ ಎಜುಕೇಷನ್ ಸಿಸ್ಟಮ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾಗಿದೆ. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಇದ್ದವಾಗೆ ಪೂಜ್ಯ ಗುರುಗಳ ಹತ್ರ ಟೈಮ್ ತಗೊಂಡು ಎಜುಕೇಷನ್ ಮಿನಿಸ್ಟರ್ ಮಲ್ಲ ಬಂಗಾರಪ್ಪ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬಂದು ಒಂದ್ಸರಿ ಗುರುಗಳ ಹತ್ರ ಮಾತಾಡಿ ಅವರು ಹೆಜ್ಜೆ ಮುಂದೆ ಇಟ್ಕೊಂಡು ಹೋಗೋಣ. ಯಾಕಂದರೆ ವಿ ಕಾಂಟ್ ಚೇಂಜ್ ಎನಿಥಿಂಗ್ ಓವರ್ ಟೈಮ್. ಹಾಗಾಗಿ ಅದೇ ರೀತಿಯಾಗಿ ಇನ್ನೊಂದು ರಿಗಾರ್ಡಿಂಗ್ ಶಾಸಕರ ಬಗ್ಗೆ ಲಾಸ್ಟ್ ಟೈಮ್ ನಾನು 2004ರಲ್ಲಿ ನಾನು ಗೆದ್ದವಾಗೆ ನಾನು ಅಂದ್ಕೊಂಡೆ ಫಸ್ಟ್ ನಾನು ಅಸೆಂಬ್ಲಿಗೆ ಹೋದವಾಗೆ 224ರಲ್ಲಿ ನಾನು ಟಾಪ್ 3 ಇರ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಒಳ್ಳೆಯವನು ಅನ್ನೋದು ಇದಿತ್ತು. ನಾನು ಸೆಷನ್ಸ್ ಮುಗಿದು ಒಂದು 15 ದಿವಸ ಆದ್ಮೇಲೆ ನೋಡ್ತೀನಿ ಲಾಸ್ಟ್ 3 ಇದ್ದೀನಿ. ನನಗಿನ್ನ ಬುದ್ಧಿವಂತರು, ಚಿಂತಕರು, ಭಾಳ ಜನರು ಕಾಳಜಿ ಮಾಡೋರು. ಯಾಕಂದರೆ ಜನರು ಸುಮ್ಮನೆ MLAಗಳನ್ನ ಎಲೆಕ್ಟ್ ಮಾಡೋದಿಲ್ಲ, ನೋಡಿಬಿಟ್ಟು ಎಲೆಕ್ಟ್ ಮಾಡ್ತಾರೆ. ಹಾಗಾಗಿ ಭಾಳಷ್ಟು ಜನ ಇವತ್ತು ಶಾಸನಸಭೆಯಲ್ಲಿ ಅದು ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಎಲ್ಲ ಒಳ್ಳೆಯವರೇ ಇದ್ದಾರೆ. ಅದರಲ್ಲಿ 3-4 ಮಂದಿ ಸ್ವಲ್ಪ ಹಾಗೆ ಈಗ ತಾರತಿಗಳು ಇರ್ತಾರೆ, ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಬಟ್ ನನ್ನ ತಿಳಿದಷ್ಟು ಮಟ್ಟಿಗೆ ಭಾಳಷ್ಟು ಜನ ಚಿಂತಕರು, ಭಾಳಷ್ಟು ಟೈಮ್ ಇವತ್ತು ನಾನು ನೋಡ್ತಾ ಇದ್ದೀನಿ. ಓದ್ ಬಗ್ಗೆ ನಾನು ಶಾಸಕ ಆದವಾಗಿ 2004ರಲ್ಲಿ ನಾನು ಮಾಡಿರೋ ತಪ್ಪೇನೆಂದರೆ ನಾನು ಬರೀ ಡೆವಲಪ್ಮೆಂಟ್ ಅನ್ಕೊಳ್ತಾ ಇದ್ದೆ. ನಾನು ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಬೇಕು, ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು. ಬಟ್ ಜನರಿಗೆ ಇವತ್ತು ಆ ಮಿಸ್ಟೇಕ್ ಮಾಡೋದಕ್ಕೋಸ್ಕರ ಇವತ್ತು ಏನಂತ ಇದ್ದಾರೆ ಜನ, ನೀನು ನಮ್ಮ ಕೈಗೆ ಸಿಗ್ತೀಯಪ್ಪ, ನಮ್ಮ ಕಷ್ಟಕ್ಕೆ ನೀನು ಸ್ಪಂದಿಸ್ತೀಯ, ನಾವೇನು ಕೇಳಾಗಿಲ್ಲ, ನಮ್ಮ ಕಷ್ಟ ಬಂದಾಗ ನೀನು ಸ್ಪಂದಿಸ್ತೀಯ. ಇವತ್ತು ಜನರು ನೀಡಿರೋದು ಇದೆ. ಹಾಗಾಗಿ ಲಾಸ್ಟ್ 8 ತಿಂಗಳಿಂದ ನಾನು ಊರು ಬಿಟ್ಟು ಎಲ್ಲಿಗೆ ಹೋಗಿಲ್ಲ. ಎಕ್ಸೆಪ್ಟ್ ಫಾರ್ ಯಾವುದು ತೆಲಂಗಾಣ ಎಲೆಕ್ಷನ್ ಒಂದು 10 ದಿವಸಕ್ಕೋಸ್ಕರ ಹೋಗಿದ್ದೆ. ಅದಾದಮೇಲೆ ಇದು ಸಮಾವೇಶಕ್ಕೆ ಬಿಟ್ಟರೆ, ನಾನು ಅಸೆಂಬ್ಲಿಗೆ ಬಿಟ್ಟರೆ ಇಲ್ಲ ಬೇರೆ ಕಡೆ ನಾನು ಎಲ್ಲಿ ಇಲ್ಲ, ಊರಿನಲ್ಲೇ ಇದ್ದೀನಿ, ಜನರಿಗೆ ಸ್ಪಂದಿಸ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯ ಏನಂದರೆ ಓದ ಆಡಳಿತದಲ್ಲಿ ಭಾಳಷ್ಟು ಜನ ಅಧಿಕಾರಿಗಳು ಚೇಂಜ್ ಮಾಡಬೇಕಾಗಿತ್ತು. ಈಗ ಯಾಕಂದರೆ ನಾನು ಹೇಳೋದನ್ನು ಕೇಳೋದು ಬೇಕಾಗಿತ್ತು. ಜನ ಬಂದು ಅವರು ಕಷ್ಟ ಸುಖಗಳು ಹೇಳ್ಕೊಂಡವಾಗೆ ನಾನು ಇಮಿಡಿಯೇಟಾಗಿ ಸ್ಪಂದಿಸಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಈ ಸಾರಿ ಸೆಷನ್ಸ್ ಮುಗಿದ ಮೇಲೆ ಈ ಮಾರ್ಚ್ನಿಂದ ಪ್ರತಿ ವಾರ್ಡ್ಗೆ ವಾರ್ಡ್ ಸಭೆಗಳು, ಯಾವುದು ಹಳ್ಳಿಗೆ ಹೋಗ್ಬಿಟ್ಟು ಗ್ರಾಮೀಣ ಸಭೆಗಳು ಎಲ್ಲ ಮಾಡಿ ಜನರದ್ದು ಕಷ್ಟ ಸುಖ ಏನಿದೆ ಅದೆಲ್ಲ ನಾನು ಸ್ಪಂದಿಸ್ತೀನಿ. ಹಾಗಾಗಿ ಇನ್ನೊಂದು ಮೇನ್ ಇವತ್ತು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ನಾನು ತಿಳ್ಕೊಂಡಂಗೆ ನಾವೊಂದು ಭಕ್ತಿ ಮಾರ್ಗದಲ್ಲಿ ಬಂದ್ರಿಗಿನ ಅದೆಲ್ಲ ಕ್ರೆಡಿಟ್ ನಮ್ಮ ತಂದೆ ತಾಯಿಗೆ ಹೋಗುತ್ತೆ. ಯಾಕಂದರೆ ನಾವು ಹುಡುಗರಿದ್ದವಾಗಿಂದ ನಮ್ಮ ತಂದೆಯವರು ಮುಂಚೆ ಯಾವ ಗುರುಗಳನ್ನ ನಂಬೋದಲ್ಲ, ಭಗವದ್ಗೀತಾ ಒಂದೇ ನಂಬೋದು. ಭಗವದ್ಗೀತೆನಲ್ಲಿ ನಮಗೆ ದಿವಸ ನಮ್ಮ ಹುಡುಗರೆಲ್ಲ ನಾವೆಲ್ಲ ಮಕ್ಕಳು ಬಂದು ದೇವರ ಮನೆ ನಿಂತ್ಕೊಂಡು ಒಂದು ಚಾಪ್ಟರ್, ಒಂದು ಅಧ್ಯಾಯ ಓದೋದು, ಅದು ನಾವು ಕೇಳಿಸ್ಕೊಳ್ತಾರೆ. ಅದು ನಮ್ಮ ಜೀವನಕ್ಕೆ ಟೇಕರ್ಸ್ ಒಂದು ಧೈರ್ಯ ಕೊಡೋದು, ನಮಗೆ ಮುಂದೆ ಒಂದು ಚಾಲೆಂಜಿಂಗ್ ಆಗಿ ನಾವು ಹೋಗೋದು. ದಿವಸ ಒಂದು ಚಾಪ್ಟರ್ ಓದೋದು ನಮ್ಗೆ ಅದೇ ಒಂದು ಸ್ಫೂರ್ತಿ. ಎಲ್ಲ ಮುಂದೆ ದಿನಮಾನದಲ್ಲಿ ನಮಗೆ ಕಂಚಿ ಗುರುಗಳು, ಎಲ್ಲ ಗುರುಗಳು ಸಿಕ್ಕರು, ಅವರಿಂದ ಭಾಳಷ್ಟು ಕಲಿತಿದ್ದೀವಿ. ದಯವಿಟ್ಟು ನಾನು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲ ಪೇರೆಂಟ್ಸ್ಗೆ, ಯು ಆರ್ ದಿ ಫಸ್ಟ್ ಟೀಚರ್ಸ್. ನೀವು ಟೀಚ್ ಮಾಡಬೇಕು ಮಕ್ಕಳಿಗೆ. ದಿವಸ ನೀವು ಸಂಸ್ಕೃತಿ ಸಂಸ್ಕಾರ ಅನ್ನೋದು ನಮ್ಮ ಮನೆಯಿಂದ ಸ್ಟಾರ್ಟ್ ಆಗಬೇಕಾದ್ರೆ ಯಾರ ಇದರಿಂದ ಸ್ಟಾರ್ಟ್ ಆಗೋದಿಲ್ಲ. ದಯವಿಟ್ಟು ಎಲ್ಲ ತಂದೆ ತಾಯಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಅಟ್ಲೀಸ್ಟ್ ಒಂದು ರಾಮಕೃಷ್ಣ ಆಶ್ರಮ ಗುರುಗಳು, ವಿವೇಕಾನಂದ ಗುರುಗಳು, ಬುಕ್ಕುಗಳು ಬರೆದಿರೋದು ಒಂದು ಸಬ್ಜೆಕ್ಟ್, ಒಂದು ಚಾಪ್ಟರ್ ಅವ್ರಿಗೆ ಓದ್ಬಿಟ್ಟು ತಿಳಿಸಿ ಮುಂದೆ
ಆಗಂಗಿಲ್ಲ ಅನ್ನೋದು ನಾವು ಎಲ್ಲರೂ ನೋಡೋಣ ಅಂತ. ಹಾಗಾಗಿ ದಯವಿಟ್ಟು ತಾವೆಲ್ಲ ಇದೆಲ್ಲ ಒಳ್ಳೆ ಕಾರ್ಯಕ್ರಮ ನಡೆದಿದೆ. ಇನ್ನು ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಭಾಳಷ್ಟು ಬರಬೇಕಾಗಿದೆ. ಹಾಗಾಗಿ ಅದಕ್ಕೆ ಏನೇನು ಸಪೋರ್ಟ್ ಬೇಕು ನಾನು ಸಪೋರ್ಟ್ ತಪ್ಪದೇ ಇದೆ ಅಂತ ಹೇಳ್ತಾ ನನಗೆ ಮಾತನ್ನು ಆಶ್ವಾಸನೆ ಕೊಟ್ಟಂತಹ ಜನಪ್ರಿಯ ಶಾಸಕರು ಹೊಸಪೇಟೆ ವಿಜಯನಗರ ಜಿಲ್ಲೆ ಶ್ರೀ H.S. ಕವಿಯು ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಆಶ್ವಾಸನ ಕಾರ್ಯಕ್ರಮದ ಪರವಾಗಿ ಒಂದೆರಡು ಮನಸ್ಸಿಗೆ ಅಭಿಪ್ರಾಯಗಳನ್ನು ಅಭಿವ್ಯಕ್ತಪಡಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಖ್ಯಾತ ಸಮಾಜ ಸೇವಕರು ಇವರು ಸಹ ನಮ್ಮ ವೇದಿಕೆಯನ್ನು ಕುರಿತು ಒಂದೆರಡು ಮನಸ್ಸಿಗಳನ್ನು ಅಭಿವ್ಯಕ್ತಪಡಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸ್ತಾ ಮಾತಾ ದ್ವಯರಿಗೆ ಅವರ ಪಾದಾರವಿಂದದಲ್ಲಿಯೂ ಕೂಡ ಶತ ಪ್ರಣಾಮಗಳನ್ನು ಅರ್ಪಿಸ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಹಿರಿಯರೇ, ಮುಂಭಾಗದಲ್ಲಿ ಉಪಸ್ಥಿತರಿರುವ ಶ್ರದ್ಧೆಯ ತಾಯಂದಿರೇ ಹಾಗೂ ಹೊಸಪೇಟೆಯ ಸಹೃದಯಿ ಬಂಧುಗಳೇ, ಆತ್ಮೀಯ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಪ್ರಥಾ ಇದೆ. ಸಮಯ ಬಹಳ ಆಗಿದೆ. ಮಾತಾಜಿಯ ಆದೇಶ 2 ನಿಮಿಷ ಮಾತಾಡ್ರಿ ಅಂತ ನಾವು 1 ನಿಮಿಷ ಮಾತಾಡ್ತೀವಿ. ಸ್ವಾಮೀಜಿಗಳ ಪ್ರವಚನ ಆದ ನಂತರ ಬೇರೆ ಯಾರು ಮಾತಾಡೋದು ಇರೋದಿಲ್ಲ. ಹೀಗಾಗಿ ಕಾರ್ಯಕ್ರಮದಲ್ಲಿಯೂ ಕೂಡ ಮೊದಲು ನಮ್ಮ ಮಾತುಗಳಿದ್ದು, ಆದರೆ ಕಾರ್ಯಕ್ರಮ ಬಹಳತ್ತು ಆಗಿದೆ ಸಮಯ ಅಂತ ಸ್ವಾಮೀಜಿಗಳ ಮಾತನ್ನು ಅವ್ರ ಮಾತನ್ನು ಕೇಳೋದಕ್ಕೆ ನಾನು ಗದಗಿನಿಂದ ಬಂದಿರೋದು. ಅವ್ರ ಮಾತಾದ ನಂತರ ನಾವು ಮಾತಾಡೋಕ್ಕೆ ಏನೂ ಉಳಿದಿರಲ್ಲ. ಆದರೂ ಕೂಡ ನನಗೆ ನಿನ್ನೆ ಮಾತಾಡಿ ಒಂದು ಮೆಸೇಜ್ ಹಾಕಿದ್ರು, ಯು ಆರ್ ಮೋಸ್ಟ್ ವೆಲ್ಕಮ್, ವಿ ಆರ್ ವೇಟಿಂಗ್ ಫಾರ್ ಯುವರ್ 10 minutes motivational speech to the youngsters. ಸ್ವಾಮಿ ವಿವೇಕಾನಂದರು ಯುವಶಕ್ತಿಯನ್ನು ಜಾಗೃತ ಮಾಡಿದ್ದು ಹೇಗೆ, ಅವರು ಅಟ್ರಾಕ್ಟ್ ಮಾಡಿದ್ದು ಯಾವ ರೀತಿ, ದೇಶ ಸೇವೆ ಈಶ ಸೇವೆ ಅಂತ ಹೇಳಿ ದೇಶಭಕ್ತಿಯನ್ನು ಜಾಗೃತ ಮಾಡಿದರು. ದೀನದಲಿತರ ಸೇವೆಯನ್ನು ಮಾಡಿದ ಸೇವೆ ಮತ್ತು ತ್ಯಾಗ ಭಾರತೀಯ ಜೀವನ ಪದ್ಧತಿಯ ಉದಾತ್ತ ಮೌಲ್ಯಗಳನ್ನು ಹೇಳಿದರು. ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅಂತ ಹೇಳಿದರು. ಜಾತಿಯ ಪಡ್ಡಬೇಡಿ, ಎಲ್ಲರೂ ಒಂದಾಗಿ ದೇಶಕ್ಕಾಗಿ ನಾವು ಮಾಡಿದ ಸಮಾಜಕ್ಕೆ ನಾವು ಮಾಡಿ. ಸ್ವಾಮೀಜಿಗಳ ಮಾತನ್ನೆಲ್ಲ ಕೇಳಿದ ನಂತರ ಸ್ವಾಮಿ ವಿವೇಕಾನಂದರ ಇನ್ನೊಂದು ಮಾತು ನನಗೆ ನೆನಪಾಗುತ್ತೆ, ನಿಮ್ಮ ಜೊತೆ ಹಂಚಿಕೊಳ್ಳೇಬೇಕು. ಆ ಎಲ್ಲ ಸಂಗತಿಗಳನ್ನು ನಾವು ಯಾವ ರೀತಿಯಾಗಿ ರಿಸೀವ್ ಮಾಡಿಕೊಳ್ಬೇಕು ಅಂದರೆ ಸ್ವಾಮೀಜಿ ಹೇಳ್ತಾ ಇತ್ತು, we need 3 things to do. A heart to feel, mind to conceive and hands to work. ಆ ಎಲ್ಲ ಮಾತುಗಳನ್ನು ನಾವು ಸ್ವೀಕಾರ ಮಾಡಿ ತಲೆಯಲ್ಲಿ ಯೋಚನೆಗಳನ್ನು ಚಿಂತನೆಗಳನ್ನು ಸೃಷ್ಟಿಸಿಕೊಂಡು ಮನಪೂರ್ವಕ ಕೆಲಸ ಮಾಡೋದಕ್ಕೆ ಮುಂದಾಗಿದ್ರೆ ಈ ರೀತಿಯ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳಲ್ಲಿ ಮುಗಿಸ್ತೀನಿ. ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ವೇದಿಕೆ ಕಾರ್ಯಕ್ರಮದ ಪರವಾಗಿ ಅವರಿಗೆ ಸನ್ಮಾನವನ್ನು ಮಾಡಬೇಕು. ಧನ್ಯವಾದಗಳು ಸರ್. ಶ್ರೀ ಕವಿತಾ ಸಂಘಟನಾ ಸರ್, ಅಧ್ಯಕ್ಷರು ಪ್ರೀತಿ ಸಂಘ ಹೊಸಪೇಟೆ. ಜಗತ್ತಿನ ಇತಿಹಾಸವೆಂದರೆ ಅದು ಕೆಲವೇ ಕೆಲವು ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳ ಜೀವನ ಚರಿತ್ರೆ. ಜಗತ್ತಿನ ಇತಿಹಾಸವೆಂದರೆ ಅದು ಕೆಲವೇ ಕೆಲವು ವ್ಯಕ್ತಿಗಳ ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳ ಜೀವನ ಚರಿತ್ರೆ. ಸ್ವಾಮಿ ವಿವೇಕಾನಂದ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನನ್ನ ಅಧ್ಯಾತ್ಮಗಳು, ನಮ್ಮೆಲ್ಲರ ಮಾರ್ಗದರ್ಶಿಗಳಾದ ಶ್ರೀ ಶ್ರೀ ಪರಮಪೂಜ್ಯ ಹಾಗೂ ಈ ವೇದಿಕೆ ಎಲ್ಲ ಹಿರಿಯ ಗಣ್ಯರೇ ಮತ್ತು ಈ ಕಾರ್ಯಕ್ರಮವನ್ನು ಸಂಘಟಿಸತಕ್ಕಂಥ ನನ್ನ ಮಾತಿ ಸ್ವರೂಪಿ ಶಾರದಾಂಬ ಆಶ್ರಮದ ಪರಮಪೂಜ್ಯ ಸುಭಾಷಿ ಮಾತಾಜಿ ಅವರೇ, ಮುದ್ದು ಮಕ್ಕಳೇ,
ನಿಮ್ಗೆಲ್ಲ ಗೊತ್ತಿರಬೇಕು, ಜೆಸ್ಸಿಕಾ ಕಾಕ್ಸ್ ಅಂತಕ್ಕಂಥ ಒಬ್ಬ ಮಹಿಳೆ. ಜೆಸ್ಸಿಕಾ ಪ್ರಥಮ ಮಹಿಳಾ ಎರಡೂ ಇರತಕ್ಕಂಥ ವಿಮಾನವನ್ನ ಚಾಲನೆ ಮಾಡಿದ ಮೊದಲ ಮಹಿಳಾ ಪೈಲಟ್ ಜೆಸ್ಸಿಕಾ ಕಾಕ್ಸ್. ಅವಳು ಬಿತ್ತನೆ ಮಗಳು ಅಂತ ಹೇಳಿ. ಆದ್ರೆ ಬೆಳೀತಾ ಬೆಳೀತಾ ಅವಳಲ್ಲಿ ವಿಶಿಷ್ಟ ಗುಣಗಳು. ಅವಳು ಇನ್ನೊಬ್ಬರಿಗೆ ಇರಲಿಲ್ಲ, ನನ್ನ ಕೆಲಸ ತಾನೇ ಮಾಡಕ್ಕೆ ಶುರು ಮಾಡಿದ್ಲು. ಅವಳು ಎರಡು ಕೈ ಅಂದ್ರೆ ಅವಳು ತನ್ನ ಆತ್ಮವಿಶ್ವಾಸದಿಂದ ಕಾಲಿನಿಂದಲೇ ತನ್ನ ಕೆಲಸ ತಾನು ಮಾಡಕ್ಕೆ ಶುರು ಮಾಡಿದ್ಲು. ಕಾಲಿನಿಂದಲೇ ಬುಕ್ಸನ್ನು ಓದಕ್ಕೆ ಕಾಲಿನಿಂದ ಬಳಿತು. ತನ್ನ ಕೆಲಸ ಎಲ್ಲ ಕೆಲಸಗಳನ್ನು ತಾನೇ ಮಾಡಕ್ಕೆ ಶುರು ಮಾಡಿದ್ಲು ಜೆಸ್ಸಿಕಾ ಕಾಕ್ಸ್. ಅವಳು ಬೆಳೆದಂತೆ ಈಗ ನಾವು 10th ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು, ಅಲ್ಲಿ ಸಹ ಅಮೆರಿಕದಲ್ಲಿ ಅವಳು 10th ಅಲ್ಲಿ ಇಡೀ ಆ ಸಿಟಿಗೆ ಫಸ್ಟ್ ಬರ್ತಾಳೆ. ಜೆಸ್ಸಿಕಾ ಕಾಕ್ಸ್ 10th ಅಲ್ಲಿ ಸಿಟಿಗೆ ಫಸ್ಟ್ ಬರ್ತಾಳೆ. ಅಲ್ಲಿಗೆ ಅವಳು ನಿಲ್ಲಿಲ್ಲ, ಅವಳ ಯಶಸ್ಸು ಅಲ್ಲಿಗೆ ನಿಲ್ಲಿಲ್ಲ. ಶಾಂತಚಿತ್ತತೆಯಿಂದ ಆರಿಸಿಕೊಳ್ಳಿ, ಮಾತನಾಡದೆ. ಯಾಕಂದ್ರೆ ನಿಮ್ಮ ಕಾರ್ಯಕ್ರಮ ಈಗ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವೇದಿಕೆಯ ಕಾರ್ಯಕ್ರಮದ ಪರವಾಗಿ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಈಗ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಆಶ್ರಮದ ವೇದಿಕೆಯ ಪರವಾಗಿ ಅವರಿಗೆ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಸ್ವಿಚ್ ಮಾಡಲ್ಲ, ಸೈಲೆಂಟ್ ಆಗಿರ್ಬೇಕು. ವಿದ್ಯಾರ್ಥಿ ಜ್ಞಾನ ನಿಧಿ ಒಂದು ಪಾಕೆಟ್. ನಾನು ರವಿ ಚಂದ್ರನ್ ಅವ್ರ ಬಗ್ಗೆ ಹೇಳಿದೆ. ಎಕ್ಸಾಮ್ ಕಾಪಿ ಹುಡುಗ ಹುಡುಗ, ಹಾರ್ವರ್ಡ್ ರಿಸಲ್ಟ್ ಆದ ಹುಡುಗ. ಆ ಹುಡುಗರು ಯಾವ ಪುಸ್ತಕ ಓದಿದ್ರು, ನಮಗೂ ಆ ಪುಸ್ತಕ ಹೇಳಿ ಅಂತ ಕೆಲವರು ಹುಡುಗರನ್ನು ಕೇಳ್ತಾ ಇದ್ದಾರೆ ಸ್ವಾಮೀಜಿ. ಆ ಪುಸ್ತಕಗಳು ಮಕ್ಕಳಿಗೆ ತೋರಿಸಿ ಇಂಥ ಆರ್ಗನೈಸರ್ಸ್ ಕೇಳಿದರು. ನಾನು ಹೇಳಿದೆ, ಆ ಪುಸ್ತಕ ತೋರಿಸ್ತೀನಿ ಮಕ್ಕಳಿಗೆ. ಮತ್ತೆ ಮಾತಾಡಬಾರ್ದು, ಯಾವ ಬುಕ್ಸ್ ಓದಿ ಅವರು ಆ ರೀತಿ ಆದರು, ಆ ಬುಕ್ಸ್ ಯಾವುದು ಅಂತ ನಾವು ಬಿಟ್ಕೊಂಡು ಕೆಲವು ಪೇರೆಂಟ್ಸು ಕೆಲವರು ಸ್ಟೂಡೆಂಟ್ಸ್ ಕೇಳಿದ್ರಂತೆ ವಿದ್ಯಾರ್ಥಿ ಜ್ಞಾನ ನಿಧಿ. ಇದರಲ್ಲಿ ಒಂದು 5-6 ಪುಸ್ತಕ ಇದೆ. ಅಷ್ಟೊಂದು ಪುಸ್ತಕ ಸೇರಿದ್ರೆ ಒಂದು ₹100 ಆಗಲಿಕ್ಕಿಲ್ಲ, ಬಹಳ ರೇಟ್ ಕಡಿಮೆ. ಇದು ಜೊತೆಗೆ ವಿದ್ಯಾರ್ಥಿ ಲೈಫ್, ನರೇಂದ್ರನಾಥನ್ ಲೈಫ್. ಮೊದಲನೇದು ವಿದ್ಯಾರ್ಥಿ ಜ್ಞಾನ ನಿಧಿ, ಎರಡನೇದು ವಿದ್ಯಾರ್ಥಿ ವಿಜಯ, ಮೂರನೇದು ಭವ್ಯ ವ್ಯಕ್ತಿತ್ವ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾನು ಬೆಳಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಈ ಪುಸ್ತಕ ಭವ್ಯ ವ್ಯಕ್ತಿತ್ವ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಆಮೇಲೆ ಸಮರ್ಥ ಶಿಕ್ಷಕ, ಇಲ್ಲಿ ಟೀಚರ್ ಕೆಲಸ ಏನು ಅಂತ ಇದೆ, ಪೇರೆಂಟ್ಸ್ ಕೆಲಸ ಏನು ಅಂತ ಇದೆ. ಅವರ ತ್ಯಾಗ ಬುದ್ಧಿ, ಅವರ ಸಮಾಜದ ಹಿತಚಿಂತನೆಯ ಆ ಯೋಚನೆ, ಆ ಕಳಕಳಿ, ಆ ಹೃದಯದ ನಾಡಿ, ಇದನ್ನು ಕಂಡು ಶಾರದಾ ಮಾತೆ ಅವರಿಗೆ ಆಶೀರ್ವಾದ ಮಾಡಿರುವುದರ ಫಲ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಕೂಡಿ ಬಂದಿರುವುದು. ಇಷ್ಟು ಒಳ್ಳೊಳ್ಳೆ ಗೆಸ್ಟ್ ಒಬ್ಬೊಬ್ಬರ ಬಗ್ಗೆ ಹೇಳಿದೆ, ನಾನು ಮತ್ತೆ ರಿಪೀಟ್ ಮಾಡಲ್ಲ. ಬಹುಶಃ ನಮ್ಮ ಹಿರಿಯರ ಬಗ್ಗೆ ಹೇಳಿರಲಿಲ್ಲ, ಜಾಸ್ತಿ ಹೇಳಿರಲಿಲ್ಲ. ಅವರ ತಂದೆಯವರು ಋಷಿಯಂತೆ ಬದುಕಿದರು. ಕಂಚಿ ಶಂಕರಾಚಾರ್ಯರು, ಪರಮಾಚಾರ್ಯರು ಅಂತಿದ್ದರು. ಗವಿಯಪ್ಪ ಕಂಚಿ ಶಂಕರಾಚಾರ್ಯರು. ಅವರು ಎಂಥ ತಪಸ್ಸುಗಳು ಅಂದರೆ, ಜಾನ್ ಕೆನಡಿ ತಮ್ಮ ಎಡ್ವರ್ಡ್ ಕೆನಡಿ ಇದ್ದಿದ್ದರು. ಎಡ್ವರ್ಡ್ ಕೆನಡಿ ಪ್ರತಿ ವರ್ಷ ಕಂಚಿ ಶಂಕರ ಮಠಕ್ಕೆ ಬಂದು ಶಂಕರಾಚಾರ್ಯರ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ದರು. ಎಡ್ವರ್ಡ್ ಕೆನಡಿ ಅವರು ವ್ಯಾಟಿಕನ್ ಹೋಗ್ತಿದ್ರು, ಬಿಡ್ತಿದ್ರು. ಕಾಂಚಿ ಪರಮಾಚಾರ್ಯರ ನಿಮ್ಮ TN ಶೇಷನ್ ಅಂತ IAS ಆಫೀಸರ್ ಪರಮಾಚಾರ್ಯ ಪರಮ ಶಿಷ್ಯ. ಒಬ್ಬಿಬ್ಬರಲ್ಲ, MS ಸುಬ್ಬಲಕ್ಷ್ಮಿ ಪರಮಾಚಾರ್ಯರ ಪರಮ ಶಿಷ್ಯರು. ರಾಜಾಜಿ ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ಪರಮಾಚಾರ್ಯರ ಪರಮ ಶಿಷ್ಯರು. ಅಂಥ ಮಹಾತ್ಮರ ಶಿಷ್ಯರಾಗಿ
ನಮ್ಮ ಗಿರಿಯಪ್ಪನವರು ತಂದೆ ಬಂದು 93-94 ಇಸ್ವಿಯಲ್ಲಿ ನಾನು ಭೇಟಿ ಮಾಡಿದ್ದೆ. 95ರಲ್ಲಿ ಆಗ್ತಾನೆ ಪರಮಾಚಾರ್ಯರು ತೀರ್ಕೊಂಡಿದ್ದೆ. ತಂದೆಯವರು ಮಾಲಜಿಯವರು ರಂಗನಗೌಡರು ಸುಮಾರು 1 ತಿಂಗಳ ಕಾಲ ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ರು ಅಂದರೆ, ಕಾಮಾಕ್ಷಿ ದೇವಿನೇ ನಮ್ಮ ಕಡೆಯಿಂದ ಕಣ್ಮರೆ ಆಯ್ತಲ್ಲ ಸ್ವಾಮೀಜಿ. ಕಂಚಿಯಲ್ಲಿ ಆ ಪರಮಾಚಾರ್ಯ ಪೂಜೆ ಮಾಡ್ತಾ ಇದ್ದ ದೇವತೆ ಕಾಮಾಕ್ಷಿ ದೇವಿ. ಕಾಮಾಕ್ಷಿ ದೇವಿನೇ ನಮ್ಮ ಕಡೆಯಿಂದ ಕಣ್ಮರೆ ಆಯ್ತಲ್ಲ, ನಾನೇ ಸಮಾಧಾನ ಮಾಡೋದು, 4 ಗಂಟೆ ಸಮಾಧಾನ ಮಾಡಿ. ಏನು ಮಾಲಜಿಯವರೇ, ನಿಮಗೆಲ್ಲ ನಾವು ಸಮಾಧಾನ ಮಾಡೋ ಅವಶ್ಯಕತೆ ಏನಿದೆ? ಅವರು ಎಂಥ ದಿವ್ಯವಾದ ಬದುಕಿದ್ರು, 100 ವರ್ಷ ಬದುಕಿದ್ರು, ಸಾರ್ಥಕ ಬದುಕಿದ್ರು. ಕಾಮಾಕ್ಷಿ ದೇವಿ ಕಲಿಸ್ಕೊಂಡಿದ್ದಾಳೆ, ಈಗ ಸಮಾಧಾನ ಮಾಡಬೇಕು. ಒಬ್ಬ ತಪಸ್ವಿ, ಆಧುನಿಕ ಕಾಲದ ಒಬ್ಬ ಋಷಿಯಂತೆ ಬದುಕಿದವರು ಮಗ. ಅಂಥ ವ್ಯಕ್ತಿಗಳು ಯಾವತ್ತೂ ನಮ್ಮ ಶಾಸಕರಾಗಿ, ನಮ್ಮ ಆಫೀಸರ್ಗಳಾಗಿ ಈ ಥರದ್ದು ಬರಬೇಕು. ಇಂಗ್ಲಿಷ್ ಅವರು ಇಂಡಿಯಾದಲ್ಲಿದ್ದಾಗ ICS ಕೊಡ್ತಾ ಇದ್ದದ್ದೇ ತಂದೆ ಹೇಗೆ ಬದುಕಿದ್ದಾರೆ, ತಾತ ಹೇಗೆ ಬದುಕಿದ್ದಾರೆ ಅಂತ ನೋಡಿ ICS ಬಗ್ಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಇಂಗ್ಲಿಷ್ ಅವರು ಬಹಳ ಪವರ್ಫುಲ್ ಆಗಿ ಆಡೋದಕ್ಕೆ ಸಾಧ್ಯವಿಲ್ಲ. ಹೊಸಪೇಟೆ ಜನರನ್ನು ನಾನು ಅಭಿನಂದಿಸ್ತೇನೆ. ಒಬ್ಬ ಯೋಗ್ಯ ವ್ಯಕ್ತಿಯನ್ನು ನೀವು ಶಾಸಕರನ್ನಾಗಿ ಚುನಾಯಿಸಿದ್ದೀರಿ. ಅವರಿಂದ ಅವರ ಹೃದಯವಂತಿಕೆ, ಅವರ ಮೇಧಾಶಕ್ತಿ, ಅವರ ಸಮಾಜದ ಕಳಕಳಿ ಉಪಯೋಗಿಸ್ಕೊಳ್ಬೇಕು. ಅದು ಇಂಪಾರ್ಟೆಂಟ್. ಅಂತಹ ವ್ಯಕ್ತಿಗಳನ್ನ, ಅಪರೂಪದ ವ್ಯಕ್ತಿಗಳನ್ನ ನೀವು ಉಪಯೋಗಿಸ್ಕೊಳ್ಬೇಕು. ಅವ್ರು ಸಹಾಯ ಮಾಡಿದ ಅವ್ರ ಮಾತನ್ನು ನಾವು ನೋಡಿದ್ವಿ, ಕೇಳಿದ್ವಿ. ಜನ ಏನು ಬಯಸ್ತಾ ಇದ್ದಾರೆ, ಜನರು ತಾವು ಬಯಸುವುದನ್ನು ಪರ್ಮನೆಂಟ್ ಆಗಿ ನಿಮ್ಗೆ ಏನು ಒಳ್ಳೇದಾಗುತ್ತೋ ಅದನ್ನು ಬಯಸುವ ಕಡೆಯಿಂದ ಬೇರೆ ಏನೇನು ಬಯಸೋದಲ್ಲ. ನಮ್ಮ ಮಗಳು ಮದುವೆಗೆ ಬನ್ನಿ, ನಮ್ಮ ಮಗಳು ಮದುವೆಗೆ ಬಂದರು. ಹಳ್ಳಿಯ ಉದಾಹರಣೆಗೆ ವಿಶಾಲದಾಶ್ರಮ ಕಳೆದ 15 ವರ್ಷಗಳಿಂದ ಒಬ್ಬರು ಸ್ತ್ರೀ, ಒಬ್ಬಳು ಲೇಡಿ, ಒಬ್ಬಳು ಹುಡುಗಿ, ಅವ್ರ ಸನ್ಯಾಸ ಸುಮಾರು 30 ವರ್ಷ, 32-33 ವರ್ಷ. ಒಬ್ಬಳು ಲೇಡಿ 500 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಬಂದು ಕಳೆದ 15 ವರ್ಷಗಳಿಂದ ಒಂದೇ ಒಂದು ಚುಕ್ಕೆ, ಕಪ್ಪು ಚುಕ್ಕೆ ಇಲ್ಲದೆ ನೆನಪಿಟ್ಕೊಳ್ಳಿ, ಸನ್ಯಾಸಿಯಾಗಿ ಬದುಕೋದೇ ದೊಡ್ಡ ತಪಸ್ಸು. 20 ವರ್ಷ 40 ವರ್ಷ ಬದುಕಿದವರೆಗೂ ಎಲ್ಲೋ ಒಂದು ಕಡೆ ಒಂದು ಕಪ್ಪು ಚುಕ್ಕೆ ಬರುತ್ತೆ. 40 ವರ್ಷ ತಪಸ್ಸು ಬೈತ. ಅದ್ಯಾವರೆಗೂ ಆಸ್ಪದವನ್ನೇ ಕೊಡದೆ ಸಮೀಪಕ್ಕೂ ಹಾಯಿ ಬರುತ್ತೆ. ಅದೊಬ್ಬರು ಪವಿತ್ರವಾದ ಪರಿಶುದ್ಧ ತಪಸ್ವಿ ಜೀವನ ನಡೆಸಿಕೊಂಡು ಬಂದು, ಜೊತೆಗೆ ಸಮಾಜದ ಅತ್ಯಂತ ಮುಖ್ಯವಾದ ಅಂಗಗಳು ಸಮಾಜದಲ್ಲಿ 3: ವಿದ್ಯಾರ್ಥಿ, ಅವರನ್ನು ಬೆಳೆಸುವ ತಂದೆ ತಾಯಿಯರು, ಅವರನ್ನು ಬೆಳೆಸುವ ಶಿಕ್ಷಕರು. ಈ 3 ಕರೆಕ್ಟಾದ ಮಾರ್ಗದರ್ಶನ ಸಿಕ್ಕಿಬಿಟ್ರೆ ಸಮಾಜ ಕಟ್ಟಬೇಕು. ಅದನ್ನೇ ವಿದ್ಯಾರ್ಥಿಗಳು ನೋಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಪ್ರತಿ ಕಾಲೇಜ್ ಹೈಸ್ಕೂಲ್ಗೆ ಅದನ್ನು ನೋಡಿ, ಡಾಕ್ಯುಮೆಂಟ್ ನೋಡಿ 2 ಗಂಟೆ ಕಾಲ ಮಾತಾಜಿ ಮಾತಾಡಿದ್ರು ಸ್ತ್ರೀ ಶಕ್ತಿಯ ಬಗ್ಗೆ. ಯಾಕೆ ವಿಮೆನ್ ಎಂಪವರ್ಮೆಂಟ್ ಕಾರ್ಯಕ್ರಮಕ್ಕೆ ಕರೆದು 2 ಗಂಟೆ ಮಾತನಾಡಿದ್ರು. ನಮ್ಗೆ 2 ನಿಮಿಷ ಆಗಿತ್ತು, ಎಲ್ಲರಿಗೂ ಆಗುತ್ತಾರೆ. ಬರೀ ಮಾತಾಡಲು ಬರಲ್ಲ, ಒಳಗಡೆ ಕೃತಿ ಇದ್ರೇನೆ ಅಂತ ಶಕ್ತಿ ಬರುತ್ತೆ. ಒಳಗಡೆ ಕೃತಿ ಇಲ್ಲ ಅಂದ್ರೆ ಬರೀ ಮಾತಾಡೋದು ಏನು ಬರಲ್ಲ. ಈ ಸಂದರ್ಭದಲ್ಲಿ ಮಾನ್ಯ ಗಿರಿಯಪ್ಪನವರೇ, ಕಾಮಾಕ್ಷಿ ದೇವಿ ಕೃಪೆಯಿಂದ, ವಿರೂಪಾಕ್ಷಿ ಕೃಪೆಯಿಂದ, ನಮ್ಮ ಋಷಭ ಪರ್ವತದ ನಮ್ಮ ಕನ್ನಡ ನಾಡಿನ ಮಗು ಹನುಮಪ್ಪನ ಕೃಪೆಯಿಂದ ನಾವು ಅವರಿಗೆ ಬಂದಿದ್ದೀವಿ. 15 ವರ್ಷಗಳಿಂದ ಈ ನಗರದ ವಿಶೇಷವಾಗಿ ಸ್ತ್ರೀ ಭಕ್ತಿಯರು ಮತ್ತು ಪುರುಷ ಭಕ್ತರು ತಕ್ಕಮಟ್ಟಿಗೆ ಇವರ ಸಹಕಾರದೊಂದಿಗೆ ಮಾತಾಡಿ ಎಷ್ಟೋ ಮಾಡ್ತಾ ಇದ್ದಾರೆ. ಆದರೆ ಕಳೆದ 15 ವರ್ಷಗಳಿಂದ ಯಾರೋ ಪುಣ್ಯಾತ್ಮರು ಕೊಟ್ಟಂತ ಒಂದು ಪುಟ್ಟ ಮನೆಯಲ್ಲಿ ಉಚಿತವಾಗಿ ಏನು ಬಾಡಿಗೆ ಇಲ್ಲ, ಪುಣ್ಯಾತ್ಮರವರು 1 ಪೈಸೆ ಬಾಡಿಗೆ ಕೊಡದೆ ಒಂದು 15 ವರ್ಷ ಕೊಟ್ಟರು. ಈಗ ಅವರಿಗೆ ಬೇಕಿದೆ, ಸಹಜ. 4 ವರ್ಷ 5 ವರ್ಷ ಕೊಡ್ತಾರೆ. ನೀವು ಪರ್ಮನೆಂಟ್ ಆಗುವವರಿಗೆ, ವ್ಯವಸ್ಥೆ ಆಗುವವರಿಗೆ ಮಾಡಿಕೊಳ್ಳಿ. 15 ವರ್ಷ ಕೊಟ್ಟರು. ಅವರನ್ನು ನಾವು ಕೃತಜ್ಞತೆಯಿಂದ ಈ ವೇದಿಕೆಯಿಂದ ಸ್ಮರಿಸಬೇಕು. ಕೃತಜ್ಞತೆಯಿಂದ ಈ ವೇದಿಕೆಯಿಂದ ಸ್ಮರಿಸಬೇಕು ನಾವು. ಈಗ ಅವರು ತಮ್ಮ ಹೆಸರು ಬೆಳೀತಾ ಇದ್ದಂತೆ ಅವರ ಆಸ್ಪತ್ರೆಗಳು, ರೋಗಿಗಳ ಸಂಖ್ಯೆ ಬೆಳೆಯುತ್ತೆ. ಆದ್ದರಿಂದ ಆಸ್ಪತ್ರೆ ಸ್ವಲ್ಪ ದೊಡ್ಡದಾಗಬೇಕಾಗುತ್ತೆ.
ಅದನ್ನು ವಿಸ್ತರಿಸುವುದಕ್ಕೆ ಈ ಆಶ್ರಮದ ಭಾಗವನ್ನು ಕೂಡ ಆಸ್ಪತ್ರೆಯಲ್ಲಿ ಹಾಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಜಾಗವನ್ನು ಸದ್ಯಕ್ಕೆ ಸಾಕು ಕೊಟ್ಟಿದ್ದಾರೆ. ಆದರೆ ಅವರು ಪಾಪ ಅವರು ಕೂಡ ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ನಾವು ಉಚಿತವಾಗಿ ಕೊಟ್ಟಿದ್ದಾರೆ ಅಂತ ಅಲ್ಲೇ ಉಳಿಯೋದು ಒಳ್ಳೆಯದಲ್ಲ. ಅವರು ಕೊಡ್ತಾರೆ, ಅದೊಂದು ದೊಡ್ಡ ಮನಸ್ಸು. ನಾವು ಬೇರೆ ನಮ್ಮದೇ ಒಂದು ವ್ಯವಸ್ಥೆ ಮಾಡಿಕೊಂಡು ಇವರು ಇಷ್ಟು ದಿನ ಉಚಿತವಾಗಿ ಕೊಟ್ಟು ಕೃತಜ್ಞತೆಗಳು ಅಂತ ಅವರಿಗೆ ಧನ್ಯವಾದಕ್ಕೆ ಹೋಗಬೇಕಾದ್ರೆ ಅದೇ ಒಂದು ಸಂಸ್ಕೃತಿ. ಹೀಗಾಗಿ ಇವತ್ತು ಕಾಮಾಕ್ಷಿ ತಾಯಿ ನಮ್ಮ ಕೈಯಲ್ಲಿ ಅಧಿಕಾರ ಇಟ್ಟಿದ್ದಾರೆ. ಆಶ್ರಮಕ್ಕೆ ಅವರು ಒಬ್ಬರು ಹೆಣ್ಣುಮಗಳು ಗಂಡಸರ ಹಾಗೆ ಈ ಆಫೀಸು 25 ಸಲ, ಆ ಆಫೀಸು 25 ಸಲ, ಇನ್ನೊಂದು 25 ಸಲ ಓಡಾಡೋದು ಚೆನ್ನಾಗಿರಲ್ಲ. ಹೆಣ್ಮಕ್ಳಲ್ಲ, ಸಾಮಾನ್ಯ ಹೆಣ್ಮಕ್ಳೇ ಆಫೀಸಿಗೆ ಹೋಗೋದು ನಮ್ಮ ಸಮಾಜ ಯಾಕೆ ಇವಿಷ್ಟೆಲ್ಲ ಆಫೀಸಿಗೆ ಬರ್ತಾರೆ ನೋಡೋದು. ಇದು ಸನ್ಯಾಸಿನಿಯಾಗಿ ಕಾವಿ ಬಟ್ಟೆ ಹಾಕೊಂಡು 15 ವರ್ಷದಿಂದ ಸನ್ಯಾಸ ಜೀವನ ಮಾಡಿದಂಥ ವ್ಯಕ್ತಿ ಒಂದೊಂದು ಆಫೀಸಿಗೆ ಹೋಗಿ ನಾವಿದನ್ನು ಮಾಡ್ತಾ ಇದ್ದೀವಿ ಕೊಡಿ, ನಾವಿದನ್ನು ಮಾಡ್ತಾ ಇದ್ದೀವಿ ಕೊಡಿ ಅಂತ ಕೇಳುವುದು ಅಷ್ಟು ಒಳ್ಳೆಯದು ಅಂತ ನಾನು ಅನಿಸ್ತದೆ. ನಿಮ್ಮೊಂದು ನಾನು ಅದನ್ನು ಹೇಳಬೇಕಾದ ಅವಶ್ಯಕತೆ. ಇಷ್ಟಾದರೂ ಅವರು ಹೋಗದ ಆಫೀಸ್ ಇಲ್ಲ, ಅವರ ಮಾತನಾಡಿಸಿದ ಆಫೀಸರ್ ಇಲ್ಲ. 10 ಸಲ ಒಬ್ಬೊಬ್ಬರು 10 ಸಲ ನನಗೇ ಅನಿಸಿದ್ರು ಏನಪ್ಪ ಈ ಥರ ಆಗ್ತಾ ಇದೆಯಲ್ಲ, ಅನೇಶ್ವರದ ಭವತಾರಣೆ ಬೇರೆ ಅಲ್ಲ, ಕಂಚಿಯ ಕಾಮಾಕ್ಷಿ ಬೇರೆ ಅಲ್ಲ. ಹೀಗಾಗಿ ಶಾರದಾ ಮಾತೆ ಯೋಚನೆ ಮಾಡಬೇಕು, ನಾನೇ ಕಾಮಾಕ್ಷಿಯಾಗಿ ನನ್ನ ಕೃಪಾಶೀರ್ವಾದದಿಂದ ನನ್ನ ಭಕ್ತರುಗಳಿಂದ ಈ ಆಶ್ರಮಕ್ಕೆ ನಾವು ವ್ಯವಸ್ಥೆ ಮಾಡಿಸೋಣ ಅಂತ ಆ ಕಂಚಿ ಕಾಮಾಕ್ಷಿ ಭಾವಿಸಿದ ಏನೋ. ಒಳ್ಳೆ ಸ್ಥಾನಕ್ಕೆ ಬಂದಿದ್ದೀವಿ, ನಿಮ್ಮ ಪಕ್ಷ ಅಧಿಕಾರದಲ್ಲಿದೆ, ನಿಮ್ಮ ರಕ್ತದಲ್ಲೇ ದೈವ ಭಕ್ತಿ, ಸಂಸ್ಕೃತಿ, ಸಂಸ್ಕಾರ ಅದು ನಿಮ್ಮ ರಕ್ತದಲ್ಲೇ ಇದೆ. ನಾನು ಇಷ್ಟೆಲ್ಲ ಮೀಟೆ ಹಾಕೋ ಅವಶ್ಯಕತೆ ಇರಲಿಲ್ಲ. ಆದರೂ ನನ್ನ ಮನಸ್ಸು ತಡೆಯಲಿಲ್ಲ. ಅವರು ಯಾವ ಹಿನ್ನೆಲೆಯವರು ನಿಮ್ಗೆ ಗೊತ್ತಾಗಲಿ, ನನಗೆ ಗೊತ್ತಿದೆ, ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೇನೆ. ಗಿರಿಯನ್ನವರಲ್ಲಿ ಆಶ್ರಮವಾಗಿ ಒಂದು ದಿನ ಇನ್ನು ಹೆಚ್ಚು ಮಹಾರಾಜಿಯವರು ಯಾವುದೇ ಆಶ್ರಮಕ್ಕೆ ಓಡಾಡುವ ಹಾಗೆ ನಾವು ಮಾಡೋದು ಬೇಡ. ದಯವಿಟ್ಟು ನಮ್ಮ ಜವಾಬ್ದಾರಿ ಆ ಶಾರದಾ ಮಾತೆಯ ಮಗನಾಗಿ, ಕಾಮಾಕ್ಷಿ ದೇವಿಯ ಮಗನಾಗಿ ತಾವು ಈ ಜವಾಬ್ದಾರಿಯನ್ನು ತಗೊಂಡು ಸರಿಯಾದ ಒಂದು ಜಾಗದಲ್ಲಿ, ಯಾಕೆಂದರೆ ಹೆಣ್ಣುಮಕ್ಕಳು ಬಹಳ ದೂರ ಹೋಗ್ತಾರೆ, ಇಲ್ಲ ಸಿಟಿ ಪಕ್ಕದಲ್ಲೋ ತಮ್ಮನ್ನವರು ಆಮೇಲೆ ಮೀಟ್ ಮಾಡ್ತಾರೆ. ಒಂದು ಒಳ್ಳೆಯ ಜಾಗ ನೋಡಿ ಎಲ್ಲ ಡೀಟೇಲ್ಸ್ ತಗೊಂಡು ನಮ್ಮನ್ನು ಮೀಟ್ ಮಾಡ್ತಾರೆ. ಈ ಜವಾಬ್ದಾರಿ ತಗೊಂಡು ಈ ವಿಷಯದಲ್ಲಿ ತಮ್ಮ ಸಹಾಯ ಸಹಕಾರ ಮತ್ತು ನಿಮ್ಮ ಕೈಯಲ್ಲೇ ಆಯಿತು ಅನ್ನುವ ಒಂದು ಸಮಾಧಾನ ನಮಗೂ ಬೇಕು, ನಿಮಗೂ ಕೂಡ ಆ ಒಂದು ಇದ್ದರೆ. ಏಕೆಂದರೆ ಇತಿಹಾಸದಲ್ಲಿ ವಿವೇಕಾನಂದರಿಂದ ಹುಟ್ಟಿದಂಥ ಸಂಸ್ಥೆ ಇದು ರಾಮಕೃಷ್ಣಾಶ್ರಮ, ಶಾರದಾಶ್ರಮ. ಮುಂದಿನ ಇತಿಹಾಸದಲ್ಲಿ ಈ ಆಶ್ರಮಕ್ಕೆ ಜಾಗ ಆಗಿದ್ದು ನಮ್ಮ ಹಿರಿಯರ ಕಡೆಯಿಂದ. ಅನ್ನುವಂಥ ಒಂದು ವಾಕ್ಯ ಆಶ್ರಮದ ಹಿಸ್ಟ್ರಿ ಬರೆಯುವಂಥ ಪುಸ್ತಕಗಳಲ್ಲಿ ನೋಡೋದಕ್ಕೆ ನಮಗೂ ಕೂಡ ಖುಷಿ. ಇದು ತಮ್ಮ ಜವಾಬ್ದಾರಿ, ತಮ್ಮೆಲ್ಲ ತಂದಿದ್ದೇವೆ. ತಾವು ನಿಮ್ಮ ಮುಂದೆ ಯಾವ ರೀತಿ ಕಾರ್ಯಕರ್ತರಾಗ್ತಿರೋ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಗಮನ ತಂದಿದ್ದೇನೆ ಅಂತ ಹೇಳಿ ನಾನು ನೆರವೇರಿಸಿಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ವಿಜಯನಗರ ಜಿಲ್ಲೆಯ BEd ಕಾಲೇಜಿನ ವಿದ್ಯಾರ್ಥಿನಿಯರಾಗಿರ್ತಕ್ಕಂಥ ಕುಮಾರಿ ಶಿಲ್ಪಾ ಮತ್ತು ಲಕ್ಷ್ಮಿ. ಇವತ್ತು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಸವಾಲುಗಳನ್ನು ಜಯಿಸುವ ಮೂಲಕ ಮತ್ತು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ ಮೂಲಕ ಆ ವ್ಯಕ್ತಿಯು ವಿಶಾಲ ಜಗತ್ತಿಗೆ ಧನಾತ್ಮಕವಾಗಿ ಕೊಡುಗೆ ನೀಡಬಹುದು ಎಂಬ ಕಲ್ಪನೆಯನ್ನು ಇಡೀ ಜಗತ್ತಿಗೆ ಸಾರಿದವರು ಸ್ವಾಮಿ ವಿವೇಕಾನಂದರು. ಶಕ್ತಿಯೆಲ್ಲ ನಿಮ್ಮೊಳಗೆ ಇದೆ, ನೀವು ಏನು ಬೇಕಾದರೂ ಮಾಡಬಲ್ಲಿರಿ, ಎಲ್ಲವನ್ನೂ ಮಾಡಬಲ್ಲಿರಿ ಎಂದು ತಮ್ಮ ಆಂತರಿಕ ಶಕ್ತಿಯ ಬಗ್ಗೆ ಪರಿಚಯ. Is to be true to your own nature. Have faith in yourself. You cannot believe. ಭಾಷಣ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ. ಈ ಭಾಷಣ ಸ್ಪರ್ಧೆಯನ್ನು ಮಾತಾ ಪ್ರಬೋಧಾಮಯಿ ಮಾತಾಜಿಯವರ ನಿರ್ದೇಶನದಲ್ಲಿ ಹಂಸಮ್ಮ ಆಶ್ರಮದಲ್ಲಿ ಆಯೋಜಿಸಲಾಗಿತ್ತು. ಈ ಭಾಷಣ ಸ್ಪರ್ಧೆಯ ಮುಖ್ಯ ಉದ್ದೇಶ ಏನೆಂದರೆ ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಮತ್ತು ಮನಸ್ಥಿತಿಯನ್ನು ಮಕ್ಕಳಲ್ಲಿ ಬೆಳೆಸುವುದು, ಅವರ ವಿಚಾರಗಳನ್ನು ಚಿಂತನ ಮತ್ತು ಮನನ ಮಾಡಿಕೊಳ್ಳಲು ಪ್ರೇರೇಪಿಸುವುದು. Do you remember, Shiva? We also